So, hello everyone. My name is Irfan. I am a maths lecturer. ಯೂಶ್ವಲಿ ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಮ್ ಮತ್ತು ಗೌರ್ಮೆಂಟ್ PU ಕಾಲೇಜ್ ಮಕ್ಕಳಿಗೋಸ್ಕರ ನಾನು ಕನ್ನಡದಲ್ಲಿ ಟೀಚ್ ಮಾಡ್ತಿದ್ದೀನಿ. ಈಗ ನಾವು ನೋಡಿ, ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಏನು ಕಲ್ತಿದ್ದೀವಿ ಅಂದರೆ, ಪ್ರೀವಿಯಸ್ ಕ್ಲಾಸಲ್ಲಿ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿದು ಇಂಪಾರ್ಟೆಂಟ್ ಕ್ವಶನ್ಸ್ ಕಲ್ತಿದ್ವಿ. ಅಂದರೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಮತ್ತು MCQsನೂ ಕಲ್ತಿದ್ದೀವಿ. ಅದೇ ಥರ ಬೇರೆ ಎಲ್ಲ ಚಾಪ್ಟರ್ಸ್ ಮಾಡ್ಬೇಕಂತಿದ್ದೀನಿ, ಸೆಕೆಂಡ್ PUC ಮತ್ತು ಫಸ್ಟ್ PUCದು. ಈಗ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್, ಬೋರ್ಡ್ ಕೇಳೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡಿಸಿ ಆಮೇಲೆ CET ಮತ್ತು ಮೇನ್ಸ್ ಕ್ವಶನ್ಸ್ ಮಾಡಿಸ್ಬೇಕಂತಿದ್ದೀನಿ. ಇಲ್ಲಿ ನೋಡಿ, ಈಗ ನಾವು ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮುಗೀತು ನಮ್ಮದು. ಓಕೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಮಾಡಿಸಿದ್ದೀನಿ, ವೀಡಿಯೋಸ್ ಇದ್ದಾವೆ. ಬೇಕಾದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದು ನೋಡ್ಕೊಳ್ಳಿ ನೀವು. ಆ್ಯಂಡ್ ಈಗ ನೋಡಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ನಥಿಂಗ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿ ನಾವೇನು ಅನ್ಕೊಳ್ಳೋಣ, 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. 3 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ ಇಲ್ಲಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ದ ಮೀನಿಂಗ್ ಆಫ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್? ಡೆರಿವೇಟಿವ್ಸ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅದನ್ನೇ ನಾವು ಅಪ್ಲಿಕೇಶನ್ ಅಂತ. ಅಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ವೆರಿ ಅಪ್ಲೈ. ಎಲ್ಲಿ ಯೂಸ್ ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಏನು ಮಾಡ್ತೀವಿ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಅಂತೀವಿ. ಯೂಸ್ವಲ್ ಆಗಿ ನಾವು ಸೈನ್ಸ್ ರಿಲೇಟೆಡ್ ಫೀಲ್ಡ್ ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಕಡೆ ನಾವು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಯೂಸ್ ಮಾಡ್ತೀವಿ, ಅಥವಾ ಡೆರಿವೇಟಿವ್ಸ್ ನಾವು ಯೂಸ್ ಮಾಡ್ತೀವಿ. ಅಥವಾ ಸ್ಟಾಕ್ ಮ್ಯಾನಿಪ್ಯುಲೇಷನು, ಸಿಮ್ಯುಲೇಷನ್ನು, ಟೆಸ್ಟಿಂಗು, ಕನ್ಸ್ಟ್ರಕ್ಷನ್ಸು ಎಲ್ಲ ಕಡೆ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಬಟ್ ನಮಗೆ ಆಸ್ ಪರ್ ದ ಸಿಲೆಬಸ್ ನಮಗೆ 2 ಕಡೆ ಅಪ್ಲಿಕೇಶನ್, 5 ಕಡೆ ನಾವು ಯೂಸ್ ಮಾಡೋದು ನಾವು ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಮಗೆ ಸಿಲೆಬಸ್ ಪ್ರಕಾರ ಸಿಲೆಬಸ್ ಪ್ರಕಾರ, ಬಟ್ ನಾರ್ಮಲಾಗಿ ಪ್ರೀವಿಯಸ್ ಸಿಲೆಬಸ್ ಪ್ರಕಾರ ನಮಗೆ ಇಷ್ಟು ಅಪ್ಲಿಕೇಶನ್ಸ್ ಬಗ್ಗೆ ಹೇಳಿದರು. ಅದೇನು, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್ 1, ನೆಕ್ಸ್ಟ್ ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನು, ನೆಕ್ಸ್ಟು ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸು, ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ಸು ಆ್ಯಂಡ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಕಂಡುಹಿಡಿಯೋದು. ಬಟ್ ಆಸ್ ಪರ್ ದಿ ನ್ಯೂ ಸಿಲೆಬಸ್ ಈ ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ ತೆಗೆದಿದ್ದಾರೆ, ಅಪ್ರಾಕ್ಸಿಮೇಷನ್ಸ್ ತೆಗೆದಿದ್ದಾರೆ. ನಾವೇನು ಸ್ಟಡಿ ಮಾಡಬೇಕಂದ್ರೆ, ರೇಟ್ ಆಫ್ ಚೇಂಜ್ ಆಫ್ ಕ್ವಾಂಟಿಟೀಸ್, ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್, ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್. ಯೂಸ್ವಲ್ ಆಗಿ 3 ಮಾರ್ಕ್ಸ್ ಕ್ವಶನ್ಸ್ಗೆ ಈ ಇಂಕ್ರೀಸಿಂಗ್ ಫಂಕ್ಷನು, ಡಿಕ್ರೀಸಿಂಗ್ ಫಂಕ್ಷನ್ ಮೇಲೆ, ಅಥವಾ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಇದ್ರ ಮೇಲೆ ಕೇಳ್ತಾರೆ 3 ಮಾರ್ಕ್ಸ್ ಕ್ವಶನ್ಸ್ಗೆ. ಓಕೆ, ಅದಕ್ಕೋಸ್ಕರ ನಾವು ಫಸ್ಟ್ ಇಂಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಕಲಿಯೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂದರೆ, ಫಸ್ಟ್ ಸ್ವಲ್ಪ ಬೇಸಿಕ್ ಕಲಿಯೋಣ. ಬೇಸಿಕ್ ಏನು? ನಮಗೆ ಬೇಸಿಕ್ ಏನಂದರೆ, ನೀವು ಸ್ಟ್ರೇಟ್ ಲೈನ್ಸಲ್ಲಿ ಕಲ್ತಿರ್ತೀರ. ಸ್ಟ್ರೇಟ್ ಲೈನ್ಸಲ್ಲಿ ಸಪೋಸ್ ನಿಮಗೆ 3 ಟೈಪ್ಸ್ ಆಫ್ ಲೈನ್ ಬರ್ತವೆ. ಓಕೆ, ಸಪೋಸ್ ಇದೊಂದು ಲೈನ್, ಈ ಥರ ಒಂದು ಲೈನ್. ಓಕೆ, ಮತ್ತು ಈ ಥರ ಒಂದು ಲೈನ್. ಓಕೆ, ನೆಕ್ಸ್ಟು ಈ ಥರ ಒಂದು ಲೈನ್. ಸಪೋಸ್ ಇದು ಒಂದು X ಆಕ್ಸಿಸ್ ಮತ್ತು Y ಆಕ್ಸಿಸ್ ಪ್ಲೇನ್ ಇದೆ. ಪ್ಲೇನಲ್ಲಿ ಒಂದು ಲೈನ್ ಇದೆ. ಆ ಲೈನು X ಆಕ್ಸಿಸ್ನ ಲೆಸ್ ದೆನ್ 90 ಡಿಗ್ರಿಯಲ್ಲಿ ಕಟ್ ಮಾಡ್ತಿದೆ. X ಆಕ್ಸಿಸ್ನ ಲೆಸ್ ದೆನ್ 90 ಡಿಗ್ರಿಯಲ್ಲಿ ಕಟ್ತಾರೆ. ಇನ್ನೊಂದು ಲೈನ್ ಇದೆ. X ಆಕ್ಸಿಸ್ನ ಯಾವ ಥರ ಕಟ್ ಮಾಡಿದ್ರೆ ಅಂದರೆ ಮೋರ್ ದೆನ್ 90 ಡಿಗ್ರಿ. ಓಕೆ, ಇಲ್ಲಿ ಈ ಲೈನು ಈಗ ಪ್ಯಾರಲಲ್ ಆಗಿರುತ್ತೆ. ಇದಕ್ಕೆ ಈ ಲೈನ್ ಮತ್ತು ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿ X ಆಕ್ಸಿಸ್ಗೆ ಪ್ಯಾರಲಲ್ ಇರುತ್ತೆ. ಏನಾಗುತ್ತೆ ಅಂದರೆ, ಟೀಟಾ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ? ಟೀಟಾ ವ್ಯಾಲ್ಯೂ 0. X ಆಕ್ಸಿಸ್ ಜೊತೆ ಎಷ್ಟು ಆ್ಯಂಗಲ್ ಮಾಡ್ತಿದೆ? ಪ್ಯಾರಲಲ್ ಇದ್ದಾಗ ಟೀಟಾ ವ್ಯಾಲ್ಯೂ 0 ಬರುತ್ತೆ. ಓಕೆ, ಇಲ್ಲಿ ಮೀನ್ಸ್ ಇಲ್ಲಿ ನೋಡಿ, ನಮಗೆ ಏನಿದೆ, 3 ಲೈನ್ಸ್ ಇದ್ದಾವೆ. ಈ 3 ಲೈನ್ಸು X ಆಕ್ಸಿಸ್ ಜೊತೆ ಏನೋ ಒಂದು ರಿಲೇಷನ್ ಇದೆ. X ಆಕ್ಸಿಸ್ ಜೊತೆ ಇದು ನಮಗೆ ಟೀಟಾ, ಈ X ಆಕ್ಸಿಸ್ ಕಟ್ ಮಾಡಿದಾಗ ಟೀಟಾ ವ್ಯಾಲ್ಯೂಸ್ ಇಸ್ ಲೆಸ್ ದೆನ್ 90. ಅದೇ ಈ ಟೀಟಾ ವ್ಯಾಲ್ಯೂ ಮೋರ್ ದೆನ್ 90, ಇಟ್ ಈಸ್ ಪ್ಯಾರಲಲ್ ಟು X ಆಕ್ಸಿಸ್ ಅಂತಂದಾಗ ಟೀಟಾ ವ್ಯಾಲ್ಯೂ 0 ಆಗುತ್ತೆ. ಈ ಥರ ಕಂಡೀಷನ್ ಬಂದಾಗ ನಮ್ಗೆ ಸ್ಲೋಪ್ ಏನು ಬರುತ್ತೆ ಇಲ್ಲಿ? ಈ ಥರ ಬಂದಾಗ ಸ್ಲೋಪ್, ದಟ್ ಈಸ್ ಈಕ್ವಲ್ ಟು ಪಾಸಿಟಿವ್. ಸ್ಲೋಪ್ ಯಾವತ್ತಿದ್ರೆ ಏನು ಬರುತ್ತೆ? ಲೆಸ್ ದೆನ್ 90 ಡಿಗ್ರಿ ಇದ್ದಾಗ ಸ್ಲೋಪ್ ಏನು ಬರುತ್ತೆ? ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಓಕೆ, ಅದೇ ಥರ ಇಲ್ಲಿ ಟೀಟಾ ವ್ಯಾಲ್ಯೂ ಮೋರ್ ದೆನ್ 90 ಡಿಗ್ರಿ ಇದ್ದಾಗ ನಮ್ಗೆ ಇಲ್ಲಿ ಸ್ಲೋಪ್ ಏನು ಬರುತ್ತೆ? ದಿಸ್ ಈಸ್ ಸ್ಲೋಪ್ ಈಸ್ ಈಕ್ವಲ್ ಟು ನೆಗೆಟಿವ್ ಬರುತ್ತೆ. ಓಕೆ, ನೀವು ಸ್ಟ್ರೇಟ್ ಲೈನ್ಸಲ್ಲಿ ಕಲ್ತಿರ್ತಾರೆ, ಇದು ಗೊತ್ತಿರಬೇಕು ನೀವು. ಟೀಟಾ ವ್ಯಾಲ್ಯೂ ಮೋರ್ ದೆನ್ 90 ಇದ್ದಾಗ ಸ್ಲೋಪ್ ಏನು ಬರುತ್ತೆ? ನೆಗೆಟಿವ್ ಬರುತ್ತೆ. ಅದೇ ಥರ ಟೀಟಾ ವ್ಯಾಲ್ಯೂ 0 ಇದ್ದಾಗ, ಟೀಟಾ ವ್ಯಾಲ್ಯೂ 0 ಇದ್ದಾಗ, ಅಥವಾ ಈ ಲೈನ್ X ಆಕ್ಸಿಸ್ಗೆ ಪ್ಯಾರಲಲ್ ಇದ್ದಾಗ ನಮ್ಗೆ ಸ್ಲೋಪ್ ಏನು ಬರುತ್ತೆ? ದಟ್ ಈಸ್ ಈಕ್ವಲ್ ಟು 0. ಸ್ಲೋಪ್ ಈಕ್ವಲ್ ಟು 0 ಬರುತ್ತೆ. ವಿಚ್ ಮೀನ್ಸ್ ಸ್ಲೋಪ್ ಈಸ್ ನಥಿಂಗ್ ಬಟ್ ವಾಟ್? ಫಸ್ಟ್ ಆಫ್ ಆಲ್, ಸ್ಲೋಪ್ ಅಂದರೆ ಏನು? ಸ್ಲೋಪ್ ಈಸ್ ನಥಿಂಗ್ ಬಟ್ ಓನ್ಲಿ dy by dx. dy by dx ಅಥವಾ f dash of x. dy by dx ಹೇಳ್ಬೋದು, ಅಥವಾ f dash of x ಇದು ಪಾಸಿಟಿವ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರ ಇಲ್ಲಿ f dash of x ಅಥವಾ dy by dx ಇಲ್ಲೇನಿರುತ್ತೆ? ಇಲ್ಲಿ ನೆಗೆಟಿವ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ಥರ ಇಲ್ಲೇನು f dash of x dy by dx ಏನಿರುತ್ತೆ? ಈಕ್ವಲ್ ಟು 0 ಇರುತ್ತೆ ಅಂತ ಹೇಳ್ತಿದ್ದಾರೆ.
ಓಕೆ. ಸೊ ಇಷ್ಟು ಗೊತ್ತಿರಬೇಕು ನಮಗೆ. ಅಂದರೆ ಸೊ ಪಾಸಿಟಿವ್ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಸಿಟಿವ್? ಪಾಸಿಟಿವ್ ಅಂದರೆ ನಮಗೆ ಝೀರೋಕ್ಕಿಂತ ದೊಡ್ಡದಿರುತ್ತೆ ವ್ಯಾಲ್ಯೂ. ಸೊ ಪಾಸಿಟಿವ್ ಇಸ್ ನಥಿಂಗ್ ಬಟ್ ಝೀರೋಕ್ಕಿಂತ ದೊಡ್ಡದಿರುತ್ತೆ. ಅಂದರೆ ವಿಚ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಝೀರೋ. ಯಾವಾಗ ಈ ಥರ ಲೈನ್ ಬಂದಾಗ ನಮ್ಗೆ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಝೀರೋ. ಅದೇ ಈ ಥರ ಲೈನ್ ಬಂದಾಗ ಏನು ಬರುತ್ತೆ ನಮಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದೆನ್ ಝೀರೋ. ಅದೇ ಥರ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು ಝೀರೋ ಬರುತ್ತೆ. ಇಷ್ಟು ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಇದು ಫಸ್ಟ್ ಇಯರ್ ಕಾನ್ಸೆಪ್ಟ್. ಸ್ಟ್ರೇಟ್ ಲೈನಲ್ಲಿ ನಮಗೆ ಸೊ ಈ ಥರ ಲೈನ್ ಬಂದಾಗ ಅಂದರೆ ಟೀಟಾ ವ್ಯಾಲ್ಯೂ 90 ಡಿಗ್ರಿಗಿಂತ ಕಡಿಮೆ ಇದ್ದು ನಮಗೆ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ ಇದ್ರದ್ದು, ಸೊ ನಮಗೆ ಗ್ರೇಟರ್ ದೆನ್ ಝೀರೋ. ಅದೇ ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, ಲೆಸ್ಸರ್ ದೆನ್ ಝೀರೋ. ಅದೇ ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, ಈಕ್ವಲ್ ಟು ಝೀರೋ. ಇಷ್ಟು ಗೊತ್ತಿರಬೇಕು. ಇಷ್ಟ ಆಯಿತಾ? ಈಗ ನೋಡಿ ನೆಕ್ಸ್ಟು ಇದು ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ ಹೆಂಗೆ ಲಿಂಕ್ ಇದೆ ಅದು. ಓಕೆ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಇದು ಏನಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ. ಇದು ಒಂದು ಫಂಕ್ಷನ್ ನೋಡಿದರೆ ನಿಮ್ಗೆ ಇನ್ಕ್ರೀಸಿಂಗ್ ಕಾಣ್ತಿದ್ದೀರಾ, ಇದನ್ನು ಏನಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ. ಸಪೋಸ್ ಕನ್ಸಿಡರ್ ಇದು ನೋಡಿದರೆ ಇನ್ಕ್ರೀಸಿಂಗ್ ನೋಡಿದರೆ ಕಾಣ್ತಿದೆ. ಬಟ್ ನಮಗೆ ಇದು ಇನ್ಕ್ರೀಸಿಂಗ್ ಕಾಣ್ತಿದೆ ಕರೆಕ್ಟಾಗಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದರೆ ಸುಮ್ಮನೆ ಹಿಂಗೆ ಹೋಗ್ತಿದೆ. ಓಕೆ. ಸೊ ಹಿಂಗೆ ಹೋಗ್ತಿದೆ ಬಟ್ ನೋಡಿದರೆ ಕಾಣ್ತಿದೆ. ಬಟ್ ಸ್ವಲ್ಪ ಕೆಲವೊಂದು ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಿದ್ದ. ಸಪೋಸ್ ಇಲ್ಲಿ ನೋಡಿ ಒಂದು ಯಾವ್ದಾರು ಎಕ್ಸಾಂಪಲ್ ತೊಗೊಳ್ಳೋಣ. ನಾವು ಲೆಟ್ ಅಸ್ ಕನ್ಸಿಡರ್ ಎಫ್ ಆಫ್ ಎಕ್ಸ್ ಇಸ್ ಕೂಡ ಏನು ಎಕ್ಸ್ ಸ್ಕ್ವೇರ್. ನಿಮಗೆ ಗೊತ್ತು ಈಗ ಎಫ್ ಆಫ್ ಎಕ್ಸ್ ಇಸ್ ಕೂಡ ಎಕ್ಸ್ ಸ್ಕ್ವೇರು ನಿಮಗೆ ಗ್ರಾಫ್ ಹಾಕೋದು ಗೊತ್ತು. ನೀವು ಹೇಳ್ಬಿಡ್ತೀರ ಅಂದರೆ ಏನು, ಇಲ್ಲಿ ನೋಡಿ ಮೈನಸ್ ಇನ್ಫಿನಿಟಿಂದ ಝೀರೋವರೆಗೆ ನಮ್ಗೆ ಏನಾಗ್ತದೆ, ಫಂಕ್ಷನ್ ಡಿಕ್ರೀಸ್ ಆಗ್ತದೆ, ನೋಡಿದರೆ ಗೊತ್ತಾಗ್ತದೆ. ಅದೇ ಥರ ಝೀರೋಯಿಂದ ಇನ್ಫಿನಿಟಿಗೆ ಏನಾಗ್ತಿದೆ, ಸೊ ಝೀರೋಯಿಂದ ಇನ್ಫಿನಿಟಿಗೆ ನಮಗೆ ಇಟ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್, ನೋಡಿದರೆ ಗೊತ್ತಾಗುತ್ತೆ. ಎಫ್ ಆಫ್ ಎಕ್ಸ್ ಇಸ್ ಕೊಡು ಎಕ್ಸ್. ಬಟ್ ಈ ಥರ ಫಂಕ್ಷನ್ಸ್ ಕೊಟ್ಟಾಗ ಏನು ಮಾಡ್ತೀರಿ, ಎಫ್ ಆಫ್ ಎಕ್ಸ್ ಇಸ್ ಕೊಡು ಎಕ್ಸ್ ಕ್ಯೂಬ್, ಇದು ಗ್ರಾಫ್ ಹಾಕೋಕ್ಕಾಗುತ್ತಾನೆ, ಆಗಲ್ಲ. ಸೊ ದಟ್ ಈಸ್ ವೈ ಏನು ಮಾಡೋಣ, ಈ ಥರ ಫಂಕ್ಷನ್ಸ್ನ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಐತೆ ಅಂತೇಳಿ ಹೆಂಗೆ ಕಂಡುಹಿಡಿಯೋಕಂದ್ರೆ ಇದ್ರ ಪ್ರಕಾರ ಕಂಡುಹಿಡಬೇಕು. ಲೆಟ್ ಅಸ್ ಕನ್ಸಿಡರ್ ಇದು ಇನ್ಕ್ರೀಸಿಂಗ್ ಫಂಕ್ಷನ್ ಇದೆ. ಬಟ್ ಈ ಕಂಡೀಷನ್ ಏನು ಇನ್ಕ್ರೀಸಿಂಗ್ ಅಂದಾಗ, ಸೊ ಇನ್ ಟರ್ಮ್ಸ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸಿಗೆ ಹೆಂಗೆ ಕಂಪೇರ್ ಮಾಡೋದು, ಇದನ್ನು ಇನ್ಕ್ರೀಸಿಗೆ ಇದಕ್ಕೊಂದು ಮಾಡಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ. ಓಕೆ. ಈ ಥರ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ. ಓಕೆ. ಈ ಟ್ಯಾಂಜೆಂಟ್ ನೋಡಿ, ಈ ಟ್ಯಾಂಜೆಂಟ್ ಸ್ಲೋಪ್ ಕಂಡುಹಿಡೀರಿ. ಓಕೆ. ಸ್ಲೋಪ್ ಕಂಡುಹಿಡಿದಾಗ ಏನಾಗುತ್ತೆ ಇದು ನೋಡಿ, ಅವಾಗಲೇ ಈಗ ಫಸ್ಟ್ ಹೇಳಿದೆ, ಇಲ್ಲಂದರೆ ಫಸ್ಟ್ ಏನು ಹೇಳಿದೆ, ಸೊ ಇಟ್ ಈಸ್ ಲೆಸ್ ದೆನ್ 90 ಡಿಗ್ರಿ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನೋ ಗ್ರೇಟರ್ ದೆನ್ ಝೀರೋ. ಅಂದರೆ ಇನ್ಕ್ರೀಸಿಂಗ್ ಫಂಕ್ಷನ್ ಯಾವತ್ತಾದ್ರೂ ಬರಲಿ ಏನು ಬರುತ್ತೆ ನಮಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಝೀರೋ. ಇನ್ಕ್ರೀಸಿಂಗ್ ಫಂಕ್ಷನ್ ಯಾವತ್ತಾದ್ರೂ ಏನು ಬರುತ್ತೆ ನಮಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಝೀರೋ. ಅದೇ ಥರ ಈಗ ನೋಡಿ, ಇದು ನೋಡಿದ್ರೆ ಡಿಕ್ರೀಸಿಂಗ್ ಫಂಕ್ಷನ್ ಥರ ಕಾಣ್ತಾನೆ, ಕಾಣ್ತಿದೆ. ಇದಕ್ಕೆ ಏನು ಮಾಡೋಣ, ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿ. ಓಕೆ. ಟ್ಯಾಂಜೆಂಟ್ ಡ್ರಾ ಮಾಡಿ. ಸೊ ಟ್ಯಾಂಜೆಂಟ್ ಡ್ರಾ ಮಾಡಿದಾಗ ಇಲ್ಲಿ ನೋಡಿ ಈ ಆ್ಯಂಗಲ್ ಏನು, ಗ್ರೇಟರ್ ದೆನ್ 90 ಈಸ್ ನಥಿಂಗ್ ಬಟ್ ವಾಟ್, ಸೊ ನೀವು ಗೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಆಸ್ ನೆಗೆಟಿವ್ ವ್ಯಾಲ್ಯೂಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದೆನ್ ಝೀರೋ. ಅಂದರೆ ಸೊ ನಮಗೆ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಇದ್ದಾಗ, ಅಂದರೆ ಸುಮ್ಮನೆ ಇನ್ಕ್ರೀಸ್ ಆಗ್ತಂತ ಹೋದಾಗ ಅವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರಬೇಕು, ಗ್ರೇಟರ್ ದೆನ್ ಝೀರೋ. ಅದೇ ಥರ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತಿದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಿರುತ್ತೆ, ಲೆಸ್ಸರ್ ದೆನ್ ಝೀರೋ ಅಂತ ಅರ್ಥ. ಓಕೆ. ಸೊ ನಿಮ್ಗೆ ಪ್ರಾಬ್ಲಮ್ ಮಾಡುವಾಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಇವು ಚೆನ್ನಾಗಿ ಬರ್ಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಓಕೆ. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದ್ದಾಗ ಫಂಕ್ಷನಲ್ಲಿ ಏನಿರುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದೆನ್ ಝೀರೋ, ಇದು ಗೊತ್ತಿರಬೇಕು. ಸೊ ಯು ಶುಡ್ ನೋ ದಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಝೀರೋ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದೆನ್ ಝೀರೋ, ಇದು ಗೊತ್ತಿರಬೇಕು. ಈಗ ನೋಡಿ ಸಪೋಸ್ ನಮಗೆ ಈಗೆಲ್ಲ ತೆಗೆದುಬಿಡು ಅಂತ ಹೇಳ್ರಿ ಇದು. ಓಕೆ. ನಾವು ಯು ಜಸ್ಟ್ ಸಿ ಇಲ್ಲಿ ಫಂಕ್ಷನ್ ಯಾವುದು, ಇಲ್ಲಿ ನೋಡಿ, ಇಲ್ಲಿ ಇನ್ಕ್ರೀಸ್ ಆಗ್ತಿದ್ದೀನಾ, ಆಮೇಲೆ ಕಾನ್ಸ್ಟೆಂಟ್ ಇದೆ, ಆಮೇಲೆ ಏನು ಇನ್ಕ್ರೀಸ್ ಆಗ್ತಿಲ್ಲ, ಅಲ್ಲಿ ಅಷ್ಟೇ ಇದೆ, ಆಮೇಲೆ ಮತ್ತೆ ಇನ್ಕ್ರೀಸ್ ಆಗ್ತಿದ್ದೀನಾ. ಓಕೆ. ಇದನ್ನೇನು ಮಾಡಬೇಕು, ಅಲ್ಲಿ ನೋಡಿದ್ರೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ, ಬಟ್ ಇಲ್ಲೇನು ಇನ್ಕ್ರೀಸ್ ಆಗ್ತಿದೆ, ಬರೀ ಸ್ಟ್ರಿಕ್ಟ್ಲಿ ಅಂತ ಹೇಳಕ್ಕೆ ಬರಲ್ಲ. ಸೊ ದಟ್ ಈಸ್ ವೈ ಇಟ್ ಈಸ್ ಎ ಇನ್ಕ್ರೀಸಿಂಗ್ ಫಂಕ್ಷನು. ಸೊ ಇದ್ರದ್ದು ಸ್ಲೋಪ್ಸ್ ಏನು, ಅಥವಾ ಇದ್ರದ್ದು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು, ಇಲ್ಲೇನು ಮಾಡಿ, ಇಲ್ಲೊಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ, ಇಲ್ಲೊಂದು ಟ್ಯಾಂಜೆಂಟ್ ಹಾಕ್ಕೊಳ್ಳಿ, ಇದು ಇಲ್ಲೊಂದು ಟ್ಯಾಂಜೆಂಟ್ ಹಾಕ್ಕೊಳ್ಳಿ. ಇವನ್ ಟ್ಯಾಂಜೆಂಟ್ ಹಾಕಿದಾಗ ಸೊ ನಮ್ಗೆ ಇದ್ರ ಸ್ಲೋಪ್ ಏನು ಬರ್ತೇಳಿ, ಇದ್ರದ್ದು ಪಾಸಿಟಿವ್, ಅದಕ್ಕೋಸ್ಕರ ಏನು ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಝೀರೋ ಬರುತ್ತೆ. ಬಟ್ ನಮಗೆ ಇಲ್ಲಿ ಕಾನ್ಸ್ಟೆಂಟ್ ಫಂಕ್ಷನ್ ಇದೆ, ಕಾನ್ಸ್ಟೆಂಟ್ ಸ್ಲೋಪ್, ಇಲ್ಲಿ ಸ್ಲೋಪ್ ಏನು ಬರುತ್ತೆ, ಸೊ ದಟ್ ಈಸ್ ಝೀರೋನ, ಇಲ್ಲಿ ಸ್ಲೋಪ್ ಝೀರೋ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ. ಈ ಥರ ಫಂಕ್ಷನ್ಸ್ ಇದ್ದಾಗ, ಅಂದರೆ ಇನ್ಕ್ರೀಸ್ ಆಗಿ ಮತ್ತು ಕಾನ್ಸ್ಟೆಂಟ್ ಆಗಿ ಮತ್ತು ಇನ್ಕ್ರೀಸ್ ಆದಾಗ, ಸೊ ಈ ಥರ ಫಂಕ್ಷನ್ಸ್ ಇದ್ದಾಗ ನಾವೇನು ಮಾಡ್ತೀವಿ, ಇನ್ಕ್ರೀಸಿಂಗ್ ಫಂಕ್ಷನ್ ಅಂತೀವಿ. ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಇದ್ದಾಗ ಸೊ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು ಝೀರೋ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಗ್ರೇಟರ್ ದನ್ ಈಕ್ವಲ್ ಟು ಝೀರೋ. ಅದೇ ಥರ ಇಲ್ಲಿ ನೋಡಿ, ಇಲ್ಲಿ ಫಂಕ್ಷನ್ ನೋಡಿ, ಇಲ್ಲಿ ತೆಗೆದು ಸೈಡ್ ಹಾಕ್ತೀನಿ ಇವೆಲ್ಲ.
ಇಲ್ಲಿ ಫಂಕ್ಷನ್ ಯಾವ ಥರ ಕಾಣ್ತಿದೆ ನಮಗೆ ಡಿಕ್ರೀಸ್ ಆಗ್ತಿದೆನಾ ಡಿಕ್ರೀಸ್ ಆಗಿ ಮತ್ತೆ ಕಾನ್ಸ್ಟೆಂಟ್ ಆಗಿದೆ ಮತ್ತೆ ಆಮೇಲೆ ಡಿಕ್ರೀಸ್ ಆಗ್ತಿದೆ ಓಕೆ ಸೊ ಈ ಥರ ಫಂಕ್ಷನ್ ಇದ್ರದ್ದು ಸ್ಲೋಪ್ ನೋಡ್ಕೊಳ್ಳಿ ಇದ್ರ ಟ್ಯಾಂಜೆಂಟ್ ಬರೀರಿ ಇದ್ರ ಟ್ಯಾಂಜೆಂಟಾ ಓಕೆ ಸೊ ಇದ್ರ ಸ್ವಲ್ಪ ಇದು ಬೆಂಡ್ ಆಗಬೇಕಿತ್ತು ಓಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿ ನೋಡಿ ಇದ್ರದ್ದು ಏನು ಟೀಟಾ ವ್ಯಾಲ್ಯೂ ಮೋರ್ ದನ್ 90 ಡಿಗ್ರಿ ಇದ್ರದ್ದು ಟೀಟಾ ವ್ಯಾಲ್ಯೂ ಮೋರ್ ದನ್ 90 ಡಿಗ್ರಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತಿತ್ತು ನೆಗೆಟಿವ್ ಬರ್ತಿತ್ತು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರ್ತಿತ್ತು ನೆಗೆಟಿವ್ ಬರ್ತಿತ್ತು ಇದು ನೋಡಿ ಇಲ್ಲಿ ಸ್ಲೋಪ್ ಇಲ್ಲೇನು ಬರುತ್ತೆ ಸ್ಲೋಪ್ ಈಕ್ವಲ್ ಟು 0 ಬರುತ್ತೆ ಅದಕ್ಕೋಸ್ಕರ ಏನು ಬರ್ತೀನಿ ನಾನು ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದಾನ್ ಆರ್ ಈಕ್ವಲ್ ಟು 0 ಅಂದರೆ ಇಂಕ್ರೀಸಿಂಗ್ ಫಂಕ್ಷನ್ ಇದ್ದಾಗ ನಮ್ಗೆ ಏನು ಹೇಳಬೇಕು ಸೊ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ ಟು 0 ಡಿಕ್ರೀಸಿಂಗ್ ಫಂಕ್ಷನ್ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದಾನ್ ಆರ್ ಈಕ್ವಲ್ ಟು 0 ಇಷ್ಟು ಗೊತ್ತಿರಬೇಕು ನಿಮಗೆ ಸೊ ನಾನೇನು ಹೇಳಿದೆ ಇಲ್ಲಿ ನೋಡಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇಸ್ ಡಿಫ್ರೆಂಟು ಇಂಕ್ರೀಸಿಂಗ್ ಡಿಕ್ರೀಸಿಂಗ್ ಇಸ್ ಡಿಫ್ರೆಂಟ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಅಥವಾ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂತ ಬಂದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂತ ಬಂದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ಸರ್ ದನ್ 0 ಅದೇ ಥರ ಇಲ್ಲಿ ನಿಮಗೆ ಬರೀ ಇಂಕ್ರೀಸಿಂಗ್ ಫಂಕ್ಷನ್ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅದೇ ಥರ ಡಿಕ್ರೀಸಿಂಗ್ ಫಂಕ್ಷನ್ ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸರ್ ದನ್ ಆರ್ ಈಕ್ವಲ್ ಟು 0 ಓಕೆ ನೆಕ್ಸ್ಟ್ ನೋಡಿ ಈಗ ನೋಡಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ನೋಡಿ ಗೊತ್ತಾಗ್ತಿದೆ ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ ಈ ಥರ ಒಂದು ಕೊಟ್ಟಿದ್ದಾನೆ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x + 3 ಅಂತ ಕೊಡ್ತಾನೆ ಇದು ಯಾವ್ಯಾವ ಇಂಟರ್ವಲಲ್ಲಿ ಇಂಕ್ರೀಸಿಂಗ್ ಇರುತ್ತೆ ಅಥವಾ ಯಾವ್ಯಾವ ಇಂಟರ್ವಲ್ಲಿ ಇಟ್ ಇಸ್ ಡಿಕ್ರೀಸಿಂಗ್ ಇರುತ್ತೆ ಅಂತ ಕೇಳ್ತಾರೆ ಕ್ವಶನ್ಸ್ ಬರ್ತಾವೆ ಕ್ವಶನ್ಸ್ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ನೋಡಿ ಸಪೋಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ ಇಲ್ಲಿಂದ ಇಲ್ಲಿವರೆಗೆ ಅಂದರೆ ಎಫ್ ಇಂದ ಎ ಇಂಟರ್ವಲ್ ನಮ್ಗೆ ಏನಾಗ್ತಿದೆ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಫಂಕ್ಷನ್ ಇನ್ಕ್ರೀಸ್ ಆಗುತ್ತೆ ಅಂದರೆ ಇಲ್ಲಿ ವ್ಯಾಲ್ಯೂ ಏನಿರುತ್ತೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಹ್ಯಾಸ್ ಟು ಬಿ ಗ್ರೇಟರ್ ದನ್ 0 ಅದೇ ಥರ ಇಲ್ಲಿ ಎ ಇಂದ ಬಿಗೆ ನೋಡಿ ಎ ಇಂದ ಬಿಗೆ ನಮ್ಗೆ ಏನಾಗ್ತಿದೆ ಫಂಕ್ಷನು ಡಿಕ್ರೀಸ್ ಆಗ್ತಿದೆ ನೋಡಿದರೆ ಗೊತ್ತಾಗ್ತಿದೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಲ್ಲಿ ಏನಿರಬೇಕು ಲೆಸರ್ ದನ್ 0 ಅದೇ ಥರ ಬಿ ಇಂದ ಸಿಗೆ ಫಂಕ್ಷನ್ ಏನಾಗುತ್ತೆ ಇನ್ಕ್ರೀಸ್ ಆಗ್ತಿದೆ ಸೊ ಅದೇ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗಿ ನಿಂತ್ಬಿಟ್ಟಿದೆ ಇಲ್ಲಿ ಓಕೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗಿ ನಿಂತ್ಬಿಟ್ಟಿದೆ ಸೊ ವಿಚ್ ಮೀನ್ಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಲ್ಲಿ ಏನಿರಬೇಕು ಗ್ರೇಟರ್ ದನ್ 0 ಅದಕ್ಕೋಸ್ಕರ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಇನ್ ಇಂಟರ್ವಲ್ ಎಫ್ ಟು ಎ ಅದೇ ಥರ ಎಫ್ ಡ್ಯಾಶ್ ಆಫ್ ಎಕ್ಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಇಂಟರ್ವಲ್ ಎ ಟು ಬಿ ಈ ಥರ ನಾವು ಕ್ರಿಟಿಕಲ್ ಪಾಯಿಂಟ್ಸ್ ಬರ್ತಾವೆ ಕ್ರಿಟಿಕಲ್ ಪಾಯಿಂಟ್ಸ್ ಬಂದ ಮೇಲೆ ಒಂದು 3-4 ಇಂಟರ್ವಲ್ಸ್ ಬರ್ತವೆ ಇಂಟರ್ವಲ್ಸ್ ಮೇಲೆ ಈ ಥರ ಬರೀಬೇಕು ಸೊ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಇನ್ ಇಂಟರ್ವಲ್ ಎಫ್ ಟು ಎ ಅಥವಾ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಇಂಟರ್ವಲ್ ಎ ಟು ಬಿ ಅಂತ ಕೇಳಬೇಕು ಸೊ ನೀವು ಪ್ರಾಬ್ಲಮ್ಸ್ ಮಾಡಿಸ್ತೀನಿ ಸೊ ಪ್ರಾಬ್ಲಮ್ಸ್ ಮಾಡಿದರೆ ಗೊತ್ತಾಗುತ್ತೆ ಓಕೆ ಇದಾಯ್ತಾ ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ ಸೊ ನಿಮಗೆ ಇನ್ಇಕ್ವಾಲಿಟೀಸ್ ನೀವು ಚೆನ್ನಾಗಿ ಕಲ್ತಿದ್ರೆ ಇಟ್ ಈಸ್ ಈಸಿ ಫಾರ್ ಯು ಬಟ್ ಇನ್ಇಕ್ವಾಲಿಟೀಸ್ ಕಲ್ತಿಲ್ಲ ಅಂದರೆ ಸೊ ನಾನು ಹೇಳ್ಕೊಡ್ತೀನಿ ಏನಂತೇಳಿ ಸೊ ನಾವೇನು ಮಾಡ್ತೀವಿ ಈಗ ಕೊಟ್ಟಿರೋ ಫಂಕ್ಷನ್ ಕೊಟ್ಟಿರ್ತಾರೆ ಓಕೆ ಎಫ್ ಆಫ್ ಎಕ್ಸ್ ಇಸ್ಕೊಟ್ಟು ಏನಂತ ಕೊಟ್ಟಿರ್ತಾರೆ ಫಂಕ್ಷನ್ ಕೊಟ್ಟಿದ ಮೇಲೆ ಸಪೋಸ್ ಎಫ್ ಆಫ್ ಎಕ್ಸ್ ಈ ಥರ ಕೊಟ್ಟಿದ್ದಾರೆ ಅಂತ ಕೊಡಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 6x ಪ್ಲಸ್ 6 ಅಂತ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಓಕೆ ಇದನ್ನ ಏನು ಮಾಡಬೇಕು ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಬೇಕು ಈ ಬಂದಿರೋ ಡಿಫ್ರೆನ್ಸಿಯೇಷನ್ನ ಏನು ಮಾಡಬೇಕು ಸೊ ಬಂದಿರೋ ಡಿಫ್ರೆನ್ಸಿಯೇಷನ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ ಸೊ ಏನಾದ್ರು ಒಂದು ವ್ಯಾಲ್ಯೂ ಬಂದಿರುತ್ತೆ ಅಂತ ಈಕ್ವಲ್ ಟು 0 ಮಾಡ್ಕೊಳ್ಳಿ ಈಕ್ವಲ್ ಟು 0 ಮಾಡಿದಾಗ ಎಕ್ಸ್ ವ್ಯಾಲ್ಯೂಸ್ ಏನಾದ್ರು ಬರುತ್ತೆ ಎಕ್ಸ್ ವ್ಯಾಲ್ಯೂ 1 ಬಂದಿರ್ಬೋದು ಎಕ್ಸ್ ವ್ಯಾಲ್ಯೂ 2 ಬಂದಿರ್ಬೋದು ಓಕೆ ಅಥವಾ ಸಪೋಸ್ ಲೆಟ್ ಅಸ್ ಕನ್ಸಿಡರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೇನೂ ಇಲ್ಲ ಎಫ್ ಡ್ಯಾಶ್ ಆಫ್ ಎಕ್ಸ್ ಈ ಥರ ಬಂದಿದೆ ಅಂತ ಅನ್ಕೊಳ್ಳಿ ಅಸ್ಯೂಮ್ ಮಾಡ್ಕೊಳ್ಳಿ ಅದ್ರದ್ದು ಆನ್ಸರ್ ಅಲ್ಲ ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂದಿದೆ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ 3 ಬಂದಿದೆ ಅಂತ ಅಂದ್ಕೊಳ್ಳಿ ಇಷ್ಟು ಬಂದಿದೆ ಅಂದ್ಕೊಳ್ಳಿ ಸೊ ಈ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗ ಇಂಕ್ರೀಸಿಂಗ್ ಇರುತ್ತೆ ಯಾವಾಗ ಡಿಕ್ರೀಸಿಂಗ್ ಇರುತ್ತೆ ಅಂತ ಕಂಡುಹಿಡಬೇಕು ಓಕೆ ಯಾವಾಗ ಇಂಕ್ರೀಸಿಂಗ್ ಇರುತ್ತೆ ಯಾವಾಗ ಡಿಕ್ರೀಸಿಂಗ್ ಇರುತ್ತೆ ಹೆಂಗೆ ಕಂಡುಹಿಡಿತೀರ ಅಂದರೆ ಒಂದು ನಂಬರ್ ಲೈನ್ ಹಾಕ್ಕೊಳ್ಳಿ ಹಾಕೊಂಡ್ರೆ ಇದು ಈಕ್ವಲ್ ಟು 0 ಮಾಡ್ಕೊಳ್ಳಿ ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಏನಾಗುತ್ತೆ ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಆಗುತ್ತೆ ಇದನ್ನ ಈಕ್ವಲ್ ಟು 0 ಮಾಡ್ಕೊಂಡ್ರೆ ಏನಾಗುತ್ತೆ ಎಕ್ಸ್ ಇಸ್ ಈಕ್ವಲ್ ಟು -2 ಆಗುತ್ತೆ ಇದು ನಂಬರ್ ಲೈನ್ ಮೇಲೆ ಯಾವ್ದು ದೊಡ್ಡದಿದೆ ಅದು ಬರ್ಕೊಳ್ಳಿ ಫಸ್ಟ್ ಯಾವುದು 3 ದೊಡ್ಡದು 3 ಬರ್ಕೊಳ್ಳಿ ನೆಕ್ಸ್ಟ್ -2 ದೊಡ್ಡದು -2 ಬರ್ಕೊಳ್ಳಿ ಇಲ್ಲಿ ಮೈನಸ್ ಇನ್ಫಿನಿಟಿ ಎಷ್ಟು ಇಂಟರ್ವಲ್ ಬಂದು ನೋಡಿ ಸೊ ನಮ್ಗೆ ಎಷ್ಟು ಇಂಟರ್ವಲ್ ಬಂದು -ಇನ್ಫಿನಿಟಿಂದ -2 ಒಂದು ಇಂಟರ್ವಲ್ -2 ಇಂದ 3 ಒಂದು ಇಂಟರ್ವಲ್ 3 ಇಂದ ಇನ್ಫಿನಿಟಿ ಒಂದು ಇಂಟರ್ವಲ್ ಓಕೆ -ಇನ್ಫಿನಿಟಿಂದ -2 ಒಂದು ಇಂಟರ್ವಲ್ ನೆಕ್ಸ್ಟು 2 ಇಂದ 3 ಒಂದು ಇಂಟರ್ವಲ್ 3 ಇಂದ ಇನ್ಫಿನಿಟಿ ಒಂದು ಇಂಟರ್ವಲ್ ಓಕೆ ನಾವು ಯು ಜಸ್ಟ್ ಸಿ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಲ್ಲಿ ಚೆಕ್ ಮಾಡಿ
ಓಕೆ, ಇಲ್ಲಿ ಏನಾರು ವ್ಯಾಲ್ಯೂ ತೊಗೊಳ್ಳಿ, 3ಗಿಂತ ದೊಡ್ಡದು ಯಾವುದು 4 ಇದರಲ್ಲಿ ಸಬ್ಸ್ಟಿಟ್ಯೂಟ್ ಹಾಕಿ ನೋಡಿ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ನಮಗೇನು ಬರುತ್ತೆ 4 + 2 ಅನ್ನೋದು 4 + 2 = 6. ಓಕೆ, 6 × 4 - 3 ಅಂದರೆ ಏನು ಬರುತ್ತೆ 1 ಬರುತ್ತೆ. 6 × 3 ಏನು ಬರುತ್ತೆ ಪಾಸಿಟಿವ್ ವ್ಯಾಲ್ಯೂ ಬರ್ತಿದೆ. ಇದೇನು ವ್ಯಾಲ್ಯೂ ಪಾಸಿಟಿವ್ ವ್ಯಾಲ್ಯೂ. ಸೊ ಇದು ಪಾಸಿಟಿವ್ ವ್ಯಾಲ್ಯೂ ಬಂತಂತಾಗ ಇಲ್ಲಿ ಪಾಸಿಟಿವ್ ಬಂತ ಬರ್ಕೊಳ್ಳಿ. ಇದು f' ಗ್ರಾಫ್, ಇದು f'. ಸೊ f' ನ ನಂಬರ್ ಇಲ್ಲಿ ಪಾಸಿಟಿವ್ ಬರುತ್ತೆ. ಇದೇ ಥರ ಇಲ್ಲಿ ಆಲ್ವೇಸ್ ಇದೇನು ಬರುತ್ತೆ ಯಾರಾದ್ರೂ ಇಲ್ಲಿ ಇದು ಎರಡರ ನಡುವೆ ಯಾವ್ದು ನಂಬರ್ ತೊಗೊಳ್ಳಿ, 0 ತೊಗೊಳ್ಳೋಣ. 0 ತೊಗೊಂಡಾಗ ಏನಾಗುತ್ತೆ 0 + 2 = 2, 0 - 3 = -3, 3 × -3 = -6 ಬರುತ್ತೆ. -3 ಅನ್ನೋದೇನು, -6 ಅನ್ನೋದೇನು ನೆಗೆಟಿವ್ ಅಲ್ಲ, ಅಂದರೆ ಈ ಇಂಟ್ರೋಲ್ ನಮ್ಮ ಫಂಕ್ಷನ್ ವ್ಯಾಲ್ಯೂ ಏನು ಬರುತ್ತೆ ನೆಗೆಟಿವ್ ಬರುತ್ತೆ. ಅದೇ ಥರ ಈ ಇಂಟ್ರೋಲ್ ಯಾವ್ದಾರ ಒಂದು ವ್ಯಾಲ್ಯೂ ಹಾಕಿದ್ರೆ ನೋಡಿದಾಗ ಇನ್ನೂ ಪಾಸಿಟಿವ್ ಬರುತ್ತೆ. ಓಕೆ, f' ಪಾಸಿಟಿವ್ ಬರುತ್ತೆ. ಅಂದರೆ ಇಲ್ಲಿ ನೋಡಿ f' ಏನಿದೆ, ಸೊ ಇಲ್ಲಿ f' ಗ್ರೇಟರ್ ದೆನ್ 0 ಅಂದರೆ ಏನು, ಸೊ ಗ್ರೇಟರ್ ದೆನ್ f' ಈಸ್ ಗ್ರೇಟರ್ ದೆನ್ 0. ಇಲ್ಲಿ ಏನಿರುತ್ತೆ f' ಲೆಸ್ಸರ್ ದೆನ್ 0 ಅಂತ, ಇದು ನೆಗೆಟಿವ್ ಅಂದ್ರೆ ಏನು ಲೆಸ್ಸರ್ ದೆನ್ 0. ಇಲ್ಲಿ f' ಪಾಸಿಟಿವ್ ಅಂತಂದ್ರೆ ಏನು f' ಗ್ರೇಟರ್ ದೆನ್ 0. ನಾನು ಏನು ಹೇಳಿದ್ದೆ ಆವಾಗಲೇ, ಸೊ ಅವಾಗಲೇ ಏನು ಹೇಳಿದೆ ನಾನು, ಸೊ ಇಲ್ಲಿ ಹೇಳಿ ನೋಡಿ. ಸೊ when f' greater than 0 it is a strictly increasing function, when f' lesser than 0 it is strictly decreasing function. ಸೊ ಅದಕ್ಕೋಸ್ಕರ ಏನು ಮಾಡಿ ಇಲ್ಲಿ, ಸೊ ಇಲ್ಲಿ ನಮಗೆ ಮೈನಸ್ ಇನ್ಫಿನಿಟಿಂದ -2 ವರೆಗೆ f' ಗ್ರೇಟರ್ ದೆನ್ 0 ಇದ್ದಾಗ then it is strictly increasing function. ಸ್ಟ್ರಿಕ್ಟ್ಲಿ ನಾನು ಈ ಥರ ಇಂಕ್ರೀಸಿಂಗ್ ಫಂಕ್ಷನ್. ಅದೇ ಥರ 2 ಇಂದ 3 ಇದ್ದಾಗ ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ 2 ಇಂದ 3 ಒಳಗಡೆ, ಅಥವಾ ಸಾರಿ -2 ಇಂದ 3 ಒಳಗೆ f' ಲೆಸ್ಸರ್ ದೆನ್ 0 ಇದೆ, ಇದನ್ನೇನು ಬರಿಬೋದು ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ, ಅದೇ ಥರ 3 ಇಂದ ಇನ್ಫಿನಿಟಿವರೆಗೆ ನಮಗೆ f' ಅಂತ ಗ್ರೇಟರ್ ದೆನ್ 0 ಬಂದಿದೆ, ಬಟ್ ಇದು ಬೈ ದಿಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಸೊ ಈ ಥರ ಇರ್ತವೆ ಪ್ರಾಬ್ಲಮ್ಸು. ಸಪೋಸ್ ಈಗ ನೋಡಿ, ನೀವು ಡೈರೆಕ್ಟಾಗಿ ಹೆಂಗೆ ಮಾಡ್ಕೋಬೋದು ಅಂತಂದರೆ, ಇನ್ನೊಂದು ನೋಡಿ, ಸೊ ಇಲ್ಲಿ ಪವರ್ ಏನಿಲ್ಲ ಅಂದರೆ 1 ಇದೆ ಅಂತಂದಾಗ, ಸೊ ಪವರ್ ಏನಿದ್ರು 1 ಇಲ್ಲ ಅಂದರೆ, ಸೊ ಇದನ್ನು ಫಸ್ಟ್ ನಂಬರ್ ಲೈನ್ ಮೇಲೆ ಇದು ಗೊತ್ತಾಗಿಲ್ಲ ನಿಮಗೆ, ಇದು ಹಾಕೋದು ಗೊತ್ತಾಗಿಲ್ಲ ಅಂತ ಅನ್ಕೊಳ್ಳಿ. ಇದು ಹಾಕೋದು ಗೊತ್ತಿಲ್ಲ, ಪವರ್ 1 ಇದೆ ಅಂತ ಡೈರೆಕ್ಟಾಗಿ ಏನು ಮಾಡಿ ಪ್ಲಸ್ಸು ಮೈನಸ್ಸು ಪ್ಲಸ್ ಏನು ನೋಡ್ಕೊಬೇಡಿ, ಸ್ಟಾರ್ಟ್ ವಿತ್ ದ ಪ್ಲಸ್ ಮೈನಸ್ ಪ್ಲಸ್ ಪವರ್ ಇದ್ದಾಗ, ಇದು ಪವರ್ 1 ಇದ್ದಾಗ. ಈಗ ಸಪೋಸ್ ನಮಗೆ ಈಗ ಇಷ್ಟು ಕೊಟ್ಟಿದ್ದನ, ನೆಕ್ಸ್ಟು ಈಗ ಈ ಥರ ಕೊಟ್ಟಿಲ್ಲ, ನಮಗೆ ಲೆಟಸ್ ಈಗ f' is equal to f' minus of x plus 2 into x minus 3 ಆಯ್ತು ಅಂತ ಅನ್ಕೊಳ್ಳಿ. f' x is equal to x plus 2 into x minus 3. ಸೊ ಈಗ ನೀನು ನಾರ್ಮಲಾಗಿ ಏನು ಮಾಡಿ, ಈಗ ಸಾಲ್ವ್ ಮಾಡಿದ್ದೀನಿ, ಇದನ್ನು ಮತ್ತೆ ನಂಬರ್ ಲೈನ್ ಮೇಲೆ ಹಾಕ್ಕೊಳ್ಳಿ. ನಂಬರ್ ಲೈನ್ ಮೇಲೆ ಹಾಕ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಇದು ಮೈನಸ್ ಬಿಟ್ಬಿಟ್ರೆ ಏನಾಗುತ್ತೆ ಪ್ಲಸ್ ಬರುತ್ತೆ. ಈಗ ಮೈನಸಿಂದ ಮಲ್ಟಿಪ್ಲೈ ಮಾಡ್ತಾರೆ ಅಂದರೆ ಕಂಪ್ಲೀಟ್ ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡೋದು, ಇಲ್ಲಿ ಕಂಪ್ಲೀಟಾಗಿ ಮೈನಸಿಂದ ಮಲ್ಟಿಪ್ಲೈ ಮಾಡೋಕೆ ಅಂತ ಅರ್ಥ. ಇಲ್ಲಿ ಕಂಪ್ಲೀಟಾಗಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗುತ್ತೆ, ಇಲ್ಲಿ ಕಂಪ್ಲೀಟಾಗಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅವಾಗ ಇಲ್ಲಿ ಮತ್ತು ಇಲ್ಲಿ ಕಂಪ್ಲೀಟಾಗಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಸಾರಿ ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಇದು ಮೈನಸ್ ಇದ್ದಿದ್ದು ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಅಂದರೆ ಮೈನಸ್ ಇನ್ಫಿನಿಟಿಯಿಂದ -2 ವರೆಗಡೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಆಗುತ್ತೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ, ಅದೇ ಥರ ನಮಗೆ -2 ಇಂದ 3 ಒಳಗೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಯಾಕೆ ಹೇಳಿ, ಸೊ ಯಾಕಂದರೆ ನಮಗೆ ಇಲ್ಲಿ ಪಾಸಿಟಿವ್ ಬರ್ತದೆ, ದಟ್ ಈಸ್ ವೈ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಅದೇ ಥರ 3 ಇಂದ ಇನ್ಫಿನಿಟಿವರೆಗೆ ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ವೈ ಬಿಕಾಸ್ f' ಏನು ಬರ್ತಿದೆ ನೆಗೆಟಿವ್ ಬರ್ತಿದೆ, ದಟ್ ಈಸ್ ವೈ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ, ಸೊ ನಿಮಗೆ ಇನ್ಇಕ್ವಾಲಿಟೀಸ್ ಹಾಕೋದು ಗೊತ್ತಾಗಿರಬೇಕು. ಸೊ ಅದನ್ನು ನಾವು ಇದನ್ನು ಸೊ ಬಂದಿರೋ f' ನಂಬರ್ ಲೈನ್ ಮೇಲೆ ಹಾಕೋದು ಗೊತ್ತಾದಾಗ ಸೊ ನಮಗೆ ಈಸಿ ಬರುತ್ತೆ, ಸೊ ಈಸಿಯಾಗಿ ಪ್ರಾಬ್ಲಮ್ಸ್ ಮಾಡ್ಬೋದು. ಓಕೆ, ಯಾಕಂದರೆ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತೀನಿ ನಾನು. ಓಕೆ, ನಾವು ಲೆಫ್ಟ್ ಅಸ್ ಗಿವನ್ f' ಈ ಥರ ಕೊಟ್ಟಿದ್ದೀನಿ, f' x minus 3
ಅಥವಾ ಎಕ್ಸ್ ಪ್ಲಸ್ 3 ತೊಗೊಳ್ಳೋಣ. ಎಕ್ಸ್ ಪ್ಲಸ್ 3 ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 1 ಅಂತ ತೊಗೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಇಷ್ಟು ಕೊಟ್ಟಿದ್ದಾನೆ. ಸೊ ನಾವು ಏನು ಮಾಡಿ ಇದನ್ನು ನಂಬರ್ ಲೈನ್ ಮೇಲೆ ಹಾಕ್ಕೊಳ್ಳಿ. ನಂಬರ್ ಲೈನ್ ಮೇಲೆ ಹೆಂಗೆ ಹಾಕ್ತೀರಾ? ಸೊ ದಿಸ್ ಯು ರೈಟ್ ಇಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಲ್ಲಿ ನಂಬರ್ ಲೈನ್ ಹಾಕ್ತೀರಿ. ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳಿ. ಸೊ ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಇಸ್ ಟು -3, ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಇಸ್ ಟು -5, ಇದನ್ನ ಈಕ್ವಲ್ ಟು 0 ಮಾಡಿದ್ರೆ ಎಕ್ಸ್ ಇಸ್ ಟು 1 ಬರುತ್ತೆ. ಇವೆಲ್ಲ ನಂಬರ್ ಲೈನ್ ಮೇಲೆ ಹಾಕ್ಕೊಳ್ಳಿ. ಇಲ್ಲಿ ನಂಬರ್ ಲೈನ್ ಮೇಲೆ ಫಸ್ಟ್ ದೊಡ್ಡದಿರೋದು ಯಾವುದು? 1 ಯು ರೈಟ್ ಇಟ್ ಹಿಯರ್. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಸಣ್ಣದಿರೋದು ಯಾವುದು? -3 ರೈಟ್ ಇಟ್ ಹಿಯರ್. ಅದಕ್ಕಿಂತ ಸ್ವಲ್ಪ ಸಣ್ಣದಿರೋದು ಯಾವುದು? -5. ನಮ್ಗೆ ಎಷ್ಟು ಇಂಟರ್ವಲ್ ಬಂದು ನೋಡಿ, -∞ಇಂದ -5 ಒಂದು ಇಂಟರ್ವಲು, -3ಇಂದ 1 ಇಂಟರ್ವಲು, 1ಇಂದ ∞ವರೆಗೂ. ಇಲ್ಲಿ ಪವರ್ಸ್ ಏನಿದೆ ನೋಡಿ, ಎಲ್ಲ ಪವರ್ಸ್ 1 ಇದೆ. ಅದಕ್ಕೋಸ್ಕರ ಏನು ಮಾಡಿ, ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್, ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಅರ್ಥ ಆಯ್ತಾ? ಅಂದರೆ -∞ಇಂದ -5 ಇದ್ದಾಗ ಸೊ ನಮಗೆ ಎಫ್ ಆಫ್ ಎಕ್ಸ್ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ನಮಗೆ ನೆಗೆಟಿವ್ ಬರುತ್ತೆ. ಓಕೆ. ಸೊ ಅದೇ ಥರ -5ಇಂದ -3 ಇದ್ದಾಗ ನಮಗೆ ಎಫ್ ಆಫ್ ಎಕ್ಸ್ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ದಟ್ ಈಸ್ ಗ್ರೇಟರ್ ದನ್ 0. ಅದೇ ಥರ -3ಇಂದ 1 ಇದ್ದಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಲೆಸ್ಸರ್ ದನ್ 0, ಅಂದರೆ ನೆಗೆಟಿವ್ ವ್ಯಾಲ್ಯೂಸ್. ಅದೇ ಥರ 1ಇಂದ ∞ವರೆಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದನ್ 0. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸರ್ ದನ್ 0 ಅಂದಾಗ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ. ಅದೇ ಥರ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ಅಂದಾಗ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಅದೇ ಥರ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸರ್ ದನ್ 0 ಇದ್ದಾಗ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಅದರಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಇದ್ದಾಗ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್. ಓಕೆ. ಇದ್ರ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಇರ್ತವೆ. ಪ್ರಾಬ್ಲಮ್ಸ್ ಒಂದೊಂದೇ ಮಾಡೋಣ. ಓಕೆ. ಸೊ ತಗೊಳ್ಳಿ, ಈಗ ಬರ್ಕೊಳ್ಳಿ ನೀಟಾಗಿ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡಿದ್ರೆ ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ನೀವು. ಇದು ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ ಆಗಿರುತ್ತೆ. ಓಕೆ. ಸೊ ಇಲ್ಲಿ ಸ್ಲೈಡ್ಸ್ ಬೇಕಾದರೆ ಇದು ಚೇಂಜ್ ಮಾಡ್ತೀನಿ. ಇದು ಮೇನ್ ನಿಮಗೆ ಏನು, ಸೊ ನಿಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಇದ್ದಾಗ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸರ್ ದನ್ 0 ಇದ್ದಾಗ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಅದೇ ಥರ ನಿಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು ಇದ್ದಾಗ ಇಟ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್, ಅಥವಾ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸರ್ ದನ್ ಈಕ್ವಲ್ ಟು ಇದ್ದಾಗ ಇಟ್ ಈಸ್ ಎ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ. ಈಗ ನೋಡಿ ಇಷ್ಟೊತ್ತು ಏನು ಕಲ್ತಿದ್ದೀವಿ ನಾವು, ಕಾನ್ಸೆಪ್ಟ್ ಕಲ್ತಿದ್ವಿ. ಈಗ ನಾವು ಏನು ಮಾಡೋಣ, ಈಗ ನಾವು ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ, ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ಗಿವನ್ f is given by f of x equal to x square minus 4x plus 6. ಈ ಯಾವ್ಯಾವ ಇಂಟರ್ವಲ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್, ಯಾವ್ಯಾವ ಇಂಟರ್ವಲ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಫಂಕ್ಷನ್ ಅಂತ ಹೇಳ್ತಾರೆ. ಫಸ್ಟ್ ಏನು ಕೊಟ್ಟಿದ್ರೆ ಅಲ್ಲಿ ಬರ್ಬೋದು. ಫಸ್ಟ್ ಏನು ಕೊಟ್ಟಿದ್ರೆ f of x is equal to ಏನು ಕೊಟ್ಟಿದ್ರೆ x square minus 4x plus 6. ಇದನ್ನ ಏನು ಮಾಡಬೇಕು, ನಾವು ನಾರ್ಮಲ್ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಕಂಡುಹಿಡಿಯಬೇಕಂದ್ರೆ ಏನು ಮಾಡ್ತೀವಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಗೊತ್ತಿರಬೇಕು ನಮಗೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದನ್ 0 ಇದ್ದಾಗ ಇಟ್ ಈಸ್ ಇನ್ಕ್ರೀಸಿಂಗ್ ಫಂಕ್ಷನ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸರ್ ದನ್ 0 ಇದ್ದಾಗ ಇಟ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್. ಓಕೆ. ಸೊ ಇದನ್ನು ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದೆನ್ ಇಟ್ ವಿಲ್ ಬಿಕಮ್ ಎಫ್ ಡ್ಯಾಶ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ 2x minus 4x ಡಿಫರೆನ್ಶಿಯೇಟ್ ಮಾಡಿದ್ರೆ 4y. So this you equal to 0 ಮಾಡ್ಕೊಳ್ಳಿ. equal to 0 ಮಾಡ್ಕೊಂಡ್ರೆ f dash of x equal to 0 ಮಾಡ್ಕೊಳ್ಳಿ. equal to 0 ಅಂದ್ರೆ 2x minus 4 that is equal to 0. Okay, minus 4 ಹಾಕಿ ಸೊ ಇದರ 2x is equal to 4. 2 1 ja 2 ಅಂದ್ರೆ x ನ ಏನು ಬರುತ್ತೆ, x ನಲ್ಲಿ 2. ಈ 2 ನ ನಾವು ನಂಬರ್ ಲೈನ್ ಅಲ್ಲಿ ಹಾಕ್ತೀವಿ. 2 ನ ನಂಬರ್ ಲೈನ್ ಇಲ್ಲಿ 2 ಬರುತ್ತೆ. ಓಕೆ. ಸೊ ಇಲ್ಲಿ 2 ಬರುತ್ತಾ, 2 ಇದರಲ್ಲಿ ಒಂದು ಯಾವ ಬರುತ್ತೆ ಅಂದ್ರೆ these are f dash of x value. ಓಕೆ. 2 ಅಥವಾ 2 ಗಿಂತ ದೊಡ್ಡ ಯಾವ ನಂಬರ್ ತಗೊಳ್ಳಿ, ಇಲ್ಲಿ ನಮಗೆ ಪಾಸಿಟಿವ್ ಬರುತ್ತೆ ರಿಸಲ್ಟ್. ಇಲ್ಲಿ ನಮಗೆ ಇಂಟು ಬರುತ್ತೆ. ಯಾಕಂದ್ರೆ 2 ತಗೊಳ್ಳಿದ್ದ ಯಾವ್ದ್ರಲ್ಲಿ ಇಲ್ಲ 3 ತಗೊಳ್ಳಿ, 3 ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲಿ ಹಾಕೋಣ. ಸೊ ಎಫ್ ಡ್ಯಾಶ್ ಆಫ್ 3 is equal to 2 into 3 minus 4. So that is equal to 6 minus 2. That is equal to 6 minus 4. That is equal to ಇದು ಪಾಸಿಟಿವ್ ಬರುತ್ತೆ ಎಫ್ ಡ್ಯಾಶ್ ಆಫ್ ಅಂದ್ರೆ ಇಲ್ಲಿ ಏನು ಬರುತ್ತೆ ಪಾಸಿಟಿವ್ ಇದೆ. ಓಕೆ. ಇಲ್ಲಿ ಏನು ಬರುತ್ತೆ 2 ಗಿಂತ ಕಡಿಮೆ ಆದ್ರೆ 0 ತಗೊಳ್ಳೋಣ. 2 ಗಿಂತ ಕಡಿಮೆ ಆದ್ರೆ 0 ತಗೊಳ್ಳೋದು. 0 ತಗೊಳ್ಳಿ. ಎಫ್ ಡ್ಯಾಶ್ ಆಫ್ 0 is 2 into 0 minus 4. ಓಕೆ. 2 into 0 2 into 0 minus 4 ಅಂದ್ರೆ ಬರುತ್ತೆ minus 4 ಬರುತ್ತೆ. ಸೊ ಎಫ್ ಡ್ಯಾಶ್ ಅಂದ್ರೆ ಇಲ್ಲಿ ಫಂಕ್ಷನ್ ವ್ಯಾಲ್ಯೂ ಏನು ಬರ್ತದೆ, ನೆಗೆಟಿವ್ ಬರ್ತದೆ. ಸೊ ದಟ್ ಈಸ್ ವೈ ನಮಗೆ ಈಗ ಗೊತ್ತಾಗುತ್ತೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ, ಒಂದು ಬಾಕ್ಸ್ ಅನ್ನು ಬರ್ತಾರೆ.
dash of x ಏನಂದ್ರೆ f dash of x ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಇಲ್ಲಿ ನೇಚರ್ ಆಫ್ ದಿ ಫಂಕ್ಷನ್. ಸೊ ಯಾವ ಇಂಟರ್ವಲ್ ಬರ್ತವೆ ಎರಡು ಇಂಟರ್ವಲ್ ಬರುತ್ತೆ. ಒನ್ ಇಸ್ ಮೈನಸ್ ಇನ್ಫಿನಿಟಿ ಇಂದ 2 1 into 1, another one is 2 to infinity 1 into 2. ಓಕೆ, ಇಲ್ಲಿ f dash of x ಇದೆ, ಇಲ್ಲಿ f dash of x is lesser than 0. ಓಕೆ, ಇಲ್ಲಿ ಏನು ಬರುತ್ತೆ f dash of x is greater than 0. f dash of x lesser than 0 ಬಂದಾಗ ನಾನು ಏನು ಹೇಳಿದೆ, it is strictly decreasing function. Strictly decreasing function. ಓಕೆ, ಅದೇ ತರ f dash of greater than 0 ಬಂದಾಗ it is strictly increasing function. ಸೊ ಇಷ್ಟು ಆನ್ಸರ್. ಇಷ್ಟು ಬರೋದು ನಿಮ್ಗೆ 3 ಮಾರ್ಕ್ಸ್. ಇಷ್ಟು ಬರೋದು ನಿಮ್ಗೆ 3 ಮಾರ್ಕ್ಸ್. ಇದು ಬರೀಬೇಕಾಗಿತ್ತು. ಇಷ್ಟು ಬರೋದು 3 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಓಕೆ, ಇದನ್ನು ಸೇಮ್ ನೋಡಿ. ಏನಿದೆ ಸ್ವಲ್ಪ ಈಕ್ವೇಷನ್ ಸ್ವಲ್ಪ ದೊಡ್ಡದು ಕೊಟ್ಟಿದ್ರೆ f of x is equal to 2x³ minus 3x². ಇದು ಈ ಈಕ್ವೇಷನ್ ಯಾವ್ಯಾವ ಇಂಟರ್ವಲ್ ಅಲ್ಲಿ ಇನ್ಕ್ರೀಸಿಂಗ್ ಇದೆ, ಯಾವ ಇಂಟರ್ವಲ್ ಇಟ್ ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಥವಾ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ. ಫಸ್ಟ್ ಟೈಮ್ ಮಾಡಿ ಇದನ್ನ ಹೆಂಗಿದೆ ಅಂತ ನೋಡ್ಕೊಳ್ಳಿ. f of x is equal to so 2x³ minus 3x² minus 36 plus 7. ಓಕೆ, ಇಷ್ಟು ಬರ್ಕೊಂಡು ಸೊ ಇಷ್ಟು ಬರ್ಕೊಂಡ್ಮೇಲೆ ಇದನ್ನ ಏನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಡಿಫರೆನ್ಷಿಯೇಟ್ with respect to x ಮಾಡಿ ಅವಾಗ ಏನಾಗುತ್ತೆ, this is f dash of x that is equal to 2 x³ ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, x³ ನ ಡಿಫರೆನ್ಷಿಯೇಟ್ ಮಾಡಿದಾಗ ನಮಗೆ ಸೊ 3x² ಮತ್ತು ಮೈನಸ್ 3 ನನಗೆ x² ಡಿಫರೆನ್ಷಿಯೇಟ್ ಮಾಡಿದಾಗ 4x ಆಗುತ್ತೆ ಮೈನಸ್ 3x ಆಗುತ್ತೆ. ಸೊ 36 ಹೆಂಗೆ ನೋಡ್ಕೊಳ್ಳಿ, x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಬರುತ್ತೆ, ಅದೇ ತರ 7 ನ ಡಿಫರೆನ್ಷಿಯೇಟ್ ಮಾಡಿ 0. ಇದು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಬರ್ತೀವಿ. f dash of x that is equal to 6x² minus 6x minus 36 okay equal to 1. So ಇಲ್ಲಿ ಏನು ಮಾಡೋಣ, f dash of x make it equal to 0. f dash of x equal to 0 ಮಾಡ್ಕೊಳ್ಳೋಣ. f dash of x equal to 0 ಮಾಡ್ಕೊಂಡಾಗ ನಮಗೆ ಏನು ಕ್ರಿಟಿಕಲ್ ಪಾಯಿಂಟ್ಸ್ ಬರ್ತದೆ. ಅದು ಕ್ರಿಟಿಕಲ್ ಪಾಯಿಂಟ್ಸ್ ಬಂದಾಗ ನಮ್ಗೆ ಯಾವ್ಯಾವ ಇಂಟರ್ವಲ್ ಫಾರ್ಮ್ಸ್ ಆಗ್ತವೆ. ಇಂಟರ್ವಲ್ ಫಾರ್ಮ್ಸ್ ಏನು ಸೊ ನಮಗೆ 6x² minus 6x minus 36 equal to 0. ಓಕೆ, ನಾವು ಇದರಲ್ಲಿ ಏನು ಮಾಡಿದ್ರೆ 6 ಮಾಡಿದ್ರೆ 6 ಮಾಡ್ಕೊಳ್ಳಿ x² minus x minus 6 is equal to 0. ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಬಳಸ್ಕೊಂಡು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಮಾಡಿ ರೂಟ್ಸ್ ಏನು ಮಾಡಿ -6 ಅಂತಂದಾಗ ಸೊ ಅಂದ್ರೆ ಈ ಬಿಟ್ಗಳನ್ನ ಸ್ಪ್ಲಿಟ್ ಮಾಡಿದ್ರೆ ಇಲ್ಲಿ ರೂಟ್ಸ್ ಯಾಕೆ ಡೈರೆಕ್ಟ್ ಆಗಿ ಬರ್ಕೊಡ್ತೀವಿ. ಇದೆಲ್ಲ ಕಲ್ತಿರ್ತಾರೆ ಸ್ಕೂಲಲ್ಲಿ. ಮೈನಸ್ ಅಂದ್ರೆ ಯಾವ ಟರ್ಮ್ ಮಲ್ಟಿಪ್ಲೈ ಮಾಡಿದಾಗ -6 ಬರ್ತದೆ, ಅದೇ ಯಾವ ಟರ್ಮ್ಸ್ ಆ್ಯಡ್ ಮಾಡಿದಾಗ ಮೈನಸ್. ಯಾವ ಟರ್ಮ್ ನಾವು -3 + 2 ಮಾಡೋಣ. ಓಕೆ, -3 + 2 ಮಾಡಿದ್ರೆ -1 ಬರುತ್ತೆ, -3 × 2 + 2 ಮಾಡಿದ್ರೆ -6. ಓಕೆ, ಇವಾಗ ಅದರ ರೂಟ್ಸ್ ಯಾವಾಗ -3 and 2 are ರೂಟ್ಸ್. ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ರೂಟ್ಸ್ ಬಂತು. ಓಕೆ, x ಕೋಎಫಿಷಿಯಂಟ್ ನಿಮ್ಗೆ 1 ಅಂತ ಬಂದಾಗ ಡೈರೆಕ್ಟ್ ಆಗಿ ಮಾಡ್ಕೊಂಡ್ಬಿಡಿ x - 3 into x - x + 2 ಈ ಥರ ಡೈರೆಕ್ಟ್ ಆಗಿ ಬರ್ಕೊಂಡ್ರೆ ಬಿಕಾಸ್ x ಕೋಎಫಿಷಿಯಂಟ್ 1 ಇಂದ ಈ ರೂಟ್ಸ್ ಹಿಂಗೆ ಈಗ ಇದನ್ನ ನಂಬರ್ ಲೈನ್ ಮಾಡ್ಕೊಳ್ಳೋದು. ನಾನೇನು ಯಾವಾಗ ಮಾಡ್ತಿದ್ದಲ್ಲ ಸೊ ಅವಾಗ ಮಾಡಿಸಿದ್ವಿ ಈ ಥರ ಬಂದಾಗ ನಂಬರ್ ಲೈನ್ ಮೇಲೆ ಹಾಕೊಳ್ಳೋದು. ನಂಬರ್ ಲೈನ್ ಮಾಡಿದಾಗ ಏನಾಗ್ತದೆ, ಸೊ ದಿಸ್ ಇಸ್ f dash of x f dash of x ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳೋದು. ಇದನ್ನ ಈಕ್ವಲ್ ಟು 0 ಮಾಡ್ಕೊಂಡ್ರೆ x ವ್ಯಾಲ್ಯೂ 3 ಮತ್ತು ಇದನ್ನ ಈಕ್ವಲ್ ಟು 0 ಮಾಡ್ಕೊಂಡ್ರೆ x ವ್ಯಾಲ್ಯೂ -2 ಬರುತ್ತೆ. ಸೊ ದೊಡ್ಡದರಿಂದ 3 ಇಲ್ಲಿ ಬರುತ್ತೆ, -1 ಇಲ್ಲಿ ಬರುತ್ತೆ. ಓಕೆ, ನಮ್ಗೆ ಎಷ್ಟು ಇಂಟರ್ವಲ್ ಬರುತ್ತೆ, 3 ಇಂಟರ್ವಲ್ಸ್ ಬರುತ್ತೆ. ಇಲ್ಲಿ ಏನು ಬರುತ್ತೆ, ಈ ಥರ ಮಾಡಿಸಿ ನೋಡಿ. ಅವಾಗ ಹೇಳಿದ್ರೆ ಇಟ್ ಈಸ್ ಪವರ್ 1 ಇತ್ತಂದ್ರೆ ಇಟ್ ಈಸ್ ಆಲ್ವೇಸ್ ಪ್ಲಸ್ ಮೈನಸ್ ಪ್ಲಸ್ ಈ ಥರ ಬರುತ್ತೆ. ಅಂದರೆ ಮೀನಿಂಗ್ ಏನು, ಇಲ್ಲಿ f dash of x ಗ್ರೇಟರ್ ದನ್ 0, ಇಲ್ಲಿ f dash of x ಲೆಸರ್ ದನ್ 0, ಇಲ್ಲಿ f dash of x ಗ್ರೇಟರ್ ದನ್ 0. ಇಷ್ಟು ಮುಗಿತು. ಇದನ್ನು ಮುಗಿತ ನಮ್ಮ ಇದನ್ನು ಬಾಕ್ಸ್ ಮ್ಯಾಪ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಇಂಟರ್ವಲ್ ಬರ್ತಿದ್ರು ಇಂಟರ್ವಲ್ ಬರ್ತಿದ್ರು. ಓಕೆ, ಇಲ್ಲಿ ಏನು ಬರ್ತಿದ್ವಿ, ಸೊ here what we are writing, ಇಲ್ಲಿ f dash of x ಪಾಸಿಟಿವ್ ಇರುತ್ತಾ ನೆಗೆಟಿವ್ ಅಂತ ಬರ್ತೀವಿ. ಇಲ್ಲಿ ನೇಚರ್ ಆಫ್ ಫಂಕ್ಷನ್, ಇಲ್ಲಿ ನೇಚರ್ ಆಫ್ ಫಂಕ್ಷನ್. ಸೊ ನಮ್ಗೆ ಎಷ್ಟು ಇಂಟರ್ವಲ್ ಬಂದ 3 ಇಂಟರ್ವಲ್ ಯಾವ್ಯಾವು, ಸೊ -∞ ಇಂದ -2 1 ಇಂಟರ್ವಲ್, ಇನ್ನೊಂದು ಯಾವುದು -2 ಇಂದ 3 1 ಇಂಟರ್ವಲ್, ಇನ್ನೊಂದು ಯಾವುದು 3 to ∞ 1 ಇಂಟರ್ವಲ್. ಓಕೆ,
ಇಲ್ಲಿ f dash of x ಏನಿದೆ ಇಲ್ಲಿ f dash of x ಏನಿದೆ ಪಾಸಿಟಿವ್ ಇದೆ ಸೊ f dash of x is greater than 0 ಇಲ್ಲಿ ಏನಿದೆ f dash of x value f dash of x value is less than 0 ಇಲ್ಲಿ f dash of x value is f dash of x value is greater than 0 f dash of x value greater than 0 ಅಂತಂದಾಗ ಏನಾಗಬಹುದು strictly increasing ಅದೇ ತರ f dash of x lesser than 0 ಅಂತಾಗಿದ್ದಾಗ ಏನಾಗಬಹುದು strictly decreasing ಅದೇ ತರ f dash of x greater than 0 ಅಂದಾಗ strictly increasing ಇಷ್ಟು ಬಂದ್ರೆ ನಿಮ್ಗೆ ಮಾರ್ಕ್ಸ್ ಏನಿಲ್ಲ ಡಿಫ್ರೆನ್ಶಿಯೇಟ್ ಮಾಡಬೇಕು f dash of x ಈಕ್ವಲ್ ಟು ಒಂದು ಕ್ರಿಟಿಕಲ್ ಪಾಯಿಂಟ್ಸ್ ಬರ್ತವೆ ಆ ಕ್ರಿಟಿಕಲ್ ಪಾಯಿಂಟ್ಸ್ ಎಲ್ಲೆಲ್ಲ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ ಎಲ್ಲ ನೆಗೆಟಿವ್ ಬರುತ್ತೆ ಮತ್ತೆ ಎಲ್ಲಿ ಪಾಸಿಟಿವ್ ಬಂದಾಗ ಇಟ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ನೆಗೆಟಿವ್ ಬಂದಿರಲಿ ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಫಂಕ್ಷನ್ ಇಷ್ಟು ಬರುತ್ತೆ 3 ಮಾರ್ಕ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಕ್ವಶನ್ ನಂಬರ್ 3 ನಮ್ಗೆ ಏನಿದೆ ಅಂದ್ರೆ find the interval in which same ಏನಿದೆ ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಯಾವ ಇಂಟರ್ವಲ್ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಅಂತ ಹೇಳೋದು ಅವರೇ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಯಾವ ಇಂಟರ್ವಲ್ ಇಟ್ ಇಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಕೇಳಿದ್ದಾರೆ ಅವರು ಡೈರೆಕ್ಟ್ ಆಗಿ ಅವರೇ ಕೊಟ್ಟಿದ್ದಾರೆ ನಾವೇನು ಮಾಡೋಣ ಸೇಮ್ ಹಂಗೆ ಮಾಡ್ಕೋಬೇಕು ನಾರ್ಮಲ್ ಆಗಿ ಏನು ಮಾಡ್ತೀವಿ ಹಂಗೆ ಮಾಡ್ಕೊಂಡು ಹೋಗೋಣ ಓಕೆ ಫಸ್ಟ್ f of x f of x is equal to 2x square minus 3x ಇದನ್ನ ಏನು ಮಾಡಿ ಡಿಫರೆನ್ಷಿಯೇಟ್ with respect to x ಮಾಡ್ಕೊಂಡು ಅವಾಗ ಏನಾಗುತ್ತೆ f dash of x that is equal to x you write 2 you write as it is x cube sorry it is square ಇದೆ square okay x square ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ that is 2x ಆಗುತ್ತೆ minus 3 ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ okay minus 3 write as it is x ನ ಡಿಫರೆನ್ಷಿಯೇಟ್ ಮಾಡಿದ್ರೆ 1 ಓಕೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ f dash of x equal to 4x minus 3 ಓಕೆ ಇದನ್ನ ಏನು ಮಾಡಬೇಕು equal to 0 ಮಾಡ್ಕೊಂಡಾಗ ಏನಾಗುತ್ತೆ 4x minus 3 that is equal to 0 ಅಂದ್ರೆ x value is equal to 3 divided by 4 ಓಕೆ ಸೊ ಇದನ್ನ ನಂಬರ್ ಲೈನ್ ಮಾಡಬೇಕು ಸೊ ನಂಬರ್ ಲೈನ್ ಮಾಡಿಲ್ಲ ಸೊ f dash of x 3 divided by 4 so 3 divided by 4 ಇಲ್ಲೆಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಇಲ್ಲೆಲ್ಲ ಪಾಸಿಟಿವ್ ಬರುತ್ತೆ ಇಲ್ಲೆಲ್ಲ ನೆಗೆಟಿವ್ ಬರುತ್ತೆ ಬೇಕಂದ್ರೆ ಹ್ಯಾಕ್ ಮಾಡಬೇಕು ನೀವು ಹ್ಯಾಕ್ ಮಾಡಿ ಎಲ್ಲೆಲ್ಲ ಪಾಸಿಟಿವ್ ಬರುತ್ತೆ ಅಂದರೆ ನಮ್ಗೆ ಎಷ್ಟು ಇಂಟರ್ವಲ್ ಅಂತ ಹೇಳಿರುತ್ತೆ ಅಂತ ಮೈನಸ್ ಇನ್ಫಿನಿಟಿ ಇಂದ 3/4 ಇಂದ ಇನ್ಫಿನಿಟಿ ಸೊ ಇದನ್ನ ಬಾಕ್ಸ್ ಅಲ್ಲಿ ಹ್ಯಾಕ್ ಮಾಡಬೇಕು ಇಲ್ಲೇನು ಇಂಟರ್ವಲ್ ಆಯ್ತಾ ದಿಸ್ ಇಸ್ f dash of x ಇಲ್ಲಿ ನೇಚರ್ ಆಫ್ ಫಂಕ್ಷನ್ ಸೊ ಯಾವ ಇಂಟರ್ವಲ್ ಒಂದು ಮೈನಸ್ ಇನ್ಫಿನಿಟಿ ಇಂದ 3/4 ಒಂದು ಇಂಟರ್ವಲ್ ಇನ್ನೊಂದು 3/4 ಇಂದ ಇನ್ಫಿನಿಟಿ ಒಂದು ಓಕೆ ಇಲ್ಲಿ f dash of x ಏನಿದೆ ಲೆಸ್ ಆರ್ ದೆನ್ 0 ಇಲ್ಲಿ f dash of x ಲೆಸ್ ಆರ್ ದೆನ್ 0 ಇಲ್ಲಿ f dash of x ಏನಿದೆ f dash of x greater than 0 ಬಂದಾಗ ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅದೇ ತರ ಈಗ f dash of x ಇರೋದ್ರಿಂದ ಸ್ಟ್ರಿಕ್ಟ್ಲಿ ಇಷ್ಟು ಬರೋದು ನಾನು ಮೂವ್ ಮಾಡ್ತೀನಿ ಏನಿಲ್ಲ ಲಾಸ್ಟಲ್ಲಿ ಏನು ಮಾಡಿ ಡಿಫ್ರೆನ್ಷಿಯೇಟ್ ಮಾಡಿ ರೆಸ್ಪೆಕ್ಟ್ ಟು f dash of x ಬರುತ್ತೆ f dash of x ಅಂತ ಅದು ಈಕ್ವಲ್ ಟು 0 ಮಾಡ್ಕೊಳ್ಳಿ ಈಕ್ವಲ್ ಟು 0 ನಂಬರ್ ಲೈನ್ ಮೇಲೆ ಹಾಕೊಳ್ಳಿ ಎಲ್ಲೆಲ್ಲಿ ಪಾಸಿಟಿವ್ ಬರುತ್ತೆ ಆ ಇಂಟರ್ವಲ್ಲಿ f dash of x ಗ್ರೇಟರ್ ದನ್ ಇರುತ್ತೆ ಎಲ್ಲೆಲ್ಲಿ ನೆಗೆಟಿವ್ ಬರುತ್ತೆ f dash of x ಲೆಸರ್ ದನ್ 0 ಬರುತ್ತೆ ಸೊ ಇಷ್ಟು ಬಂದು ನಿಮ್ಮ 3 ಮಾರ್ಕ್ಸ್ ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ ಸೊ ಫೈಂಡ್ ದಿ ಇಂಟರ್ವಲ್ ಇನ್ ವಿಚ್ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಇದೆ ಬಟ್ ಸ್ವಲ್ಪ ದೊಡ್ಡ ಕ್ವಶನ್ ಥರ ಕಾಣ್ತಿದೆ ಸೊ ಇದನ್ನು ಸಾಲ್ವ್ ಮಾಡೋಣ ಇದನ್ನು ಈಸಿ ಇದೆ ಎಷ್ಟು ಯಾವ ಇಂಟರ್ವಲ್ ಇನ್ಕ್ರೀಸಿಂಗ್ ಇರುತ್ತೆ ಯಾವ ಇಂಟರ್ವಲ್ ಡಿಕ್ರೀಸಿಂಗ್ ಇರುತ್ತೆ ಅಂತ ಕಂಡುಹಿಡಿಯಬೇಕು ಇದನ್ನು ಮಾಡಿ f of x ಅಂತ ಬರ್ಕೊಳ್ಳಿ ಸೊ f of x ಫಸ್ಟ್ 4x cube minus 6x square minus 72x plus 5 so this will differentiate with respect to x differentiate with respect to x ಅವಾಗ ಏನಾಗುತ್ತೆ this will become f dash of x
that is equal to 4 again x cube differentiate ಮಾಡಿ x cube differentiate ಮಾಡಿದ್ರೆ 3x square okay minus 6 ಆಗಿದೆ ಅಂತ ಹೇಳ್ಬಿಟ್ಟು x square differentiate ಮಾಡಿದ್ರೆ ಏನಾಗುತ್ತೆ 2x ಬರುತ್ತೆ minus 72 right as it is x ನ differentiate ಮಾಡಿದ್ರೆ 1 ಬರುತ್ತೆ plus 13 ನ differentiate ಮಾಡಿದ್ರೆ 0 ಬರುತ್ತೆ ಇಷ್ಟು ಬರುತ್ತೆ so now ಸ್ವಲ್ಪ simplified formula ಬರ್ಕೊಳ್ಳಿ dash of x is equal to ಏನಾಗುತ್ತೆ 12x square minus 12x minus 72 so ಇದನ್ನ ಏನು ಮಾಡಬೇಕು equal to 0 ಮಾಡಬೇಕು ಇದನ್ನ equal to 0 ಮಾಡಬೇಕು so 12x square minus 12x minus 72 equal to 0 ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನಾಗುತ್ತೆ ನಾವು ಇಲ್ಲಿ ಸಿ here ಕಾಮನ್ ತಗೊಳ್ಳಿ ಏನು ಕಾಮನ್ ತಗೋಬೇಕು ನಾವು so 12 ನ ಕಾಮನ್ ತಗೊಂಡು ಉಳಿದ x square minus x minus 12 how much 12 6 72 12 6 72 ಅವಾಗ ಸಾಲ್ವ್ ಮಾಡಿದ್ರೆ ಅದೇ ತರ ಕ್ವೆಶ್ಚನ್ ಇದೆ ಇಲ್ಲಿ 12 ಬಂದಿದೆ ಕಾಮನ್ ಸೊ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಫ್ಯಾಕ್ಟರೈಸ್ ಮಾಡ್ಕೊಂಡು ಮಾಡಿದ್ರೆ ಏನು ಬರುತ್ತೆ x minus 3 into x plus 2 ಇದನ್ನ ಫ್ಯಾಕ್ಟರೈಸ್ ಅವನ್ನ ಮಾಡ್ಕೊಂಡ್ರೆ x square minus x minus 6 ಇದು ಮಾಡಿದ್ರೆ ಎಷ್ಟು ಬರುತ್ತೆ x minus 3 into x plus 2 ಇದನ್ನ ನಂಬರ್ ಮಾಡೋಣ ಸೊ dash of x ಅಂತ ಮಾಡ್ಕೊಳ್ಳಿ ಮೇಲೆ ನಂಬರ್ ಏನು ಇದನ್ನ equal to 0 ಮಾಡ್ಕೊಂಡ್ರೆ ಏನಾಗುತ್ತೆ x equal to 0 x value 3 ಬರುತ್ತೆ x equal to 0 x value minus 2 ಇದು ನಂಬರ್ ಲೈನ್ ಮಾಡಿದ್ರೆ x value 3 ಇದನ್ನ x value minus 2 ಓಕೆ ಇಲ್ಲಿ ಏನಾಗುತ್ತೆ ಇಟ್ ಇಸ್ ಆಲ್ವೇಸ್ ಪ್ಲಸ್ ಮೈನಸ್ ಪ್ಲಸ್ ಯಾವಾಗ ಇಲ್ಲಿ ಪವರ್ಸ್ ಏನಾಗುತ್ತೆ 1 ಇದ್ದಾಗ ಪ್ಲಸ್ ಮೈನಸ್ ಪ್ಲಸ್ ಸ್ಟಾರ್ಟಿಂಗ್ ವಿತ್ ಪ್ಲಸ್ ಪ್ಲಸ್ ಅಂದ್ರೆ ಈ ಇಂಟರ್ವಲ್ ಇಟ್ ಇಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಈ ಇಂಟರ್ವಲ್ ಇಟ್ ಇಸ್ ಡಿಕ್ರೀಸಿಂಗ್ ಫಂಕ್ಷನ್ ಈ ಇಂಟರ್ವಲ್ ಇಟ್ ಇಸ್ increasing function ಅಂದ್ರೆ f dash of x is greater than 0 ಇರುತ್ತೆ f dash of x lesser than 0 ಇರುತ್ತೆ f dash of x ಇರುತ್ತೆ ಅದನ್ನ ನಾವು ಪಾಸ್ ಮಾಡ್ತೀವಿ ಇಷ್ಟು ಬಂದು ಮುಗಿದು ಇದು ಇಂಟರ್ವಲ್ ಇದು f dash of x ನೇಚರ್ ಆಫ್ ಫಂಕ್ಷನ್ ಇಂಟರ್ವಲ್ f dash of x ನೇಚರ್ ಆಫ್ ಫಂಕ್ಷನ್ so ಯಾವ ಇಂಟರ್ವಲ್ ಬಂದಿದೆ ಒಂದು minus infinity ಇಂದ minus 1 interval in this minus 2 ಇಂದ 3 1 interval next 3 ಇಂದ infinity 1 interval okay ಇದೇನಾಗುತ್ತೆ ಇಲ್ಲಿ f dash of x values f dash of x values greater than 0 ಇಲ್ಲಿ f dash of x values f dash of x values lesser than 0 ಇಲ್ಲಿ f dash of x values greater than 0 f dash of x value greater than 0 ಇಂದ ಏನು ಬರುತ್ತೆ strictly increasing function okay ನಾವು ಇಲ್ಲಿ ಫಿಫ್ತ್ ಕ್ವೆಶ್ಚನ್ ಏನು ಹೇಳ್ತಾರೆ ಇಷ್ಟು ಕೊಟ್ಟಿದ್ದಾರೆ ಯಾವ ಇಂಟರ್ವಲ್ ಇಟ್ ಇಸ್ ಇನ್ಕ್ರೀಸಿಂಗ್ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ ಅಂತ ಹೇಳಿದ್ದಾರೆ ಓಕೆ ಸಿಮಿಲರ್ಲಿ ಏನು ಮಾಡಬೇಕು ನೀವು ಸೇಮ್ ಆಸ್ ಇಟ್ ಈಸ್ ಯು ರೈಟ್ ಡೌನ್ ಏನಂತಿದೆ f dash of x f of x ಅನ್ನು ಮಾಡ್ಕೊಳ್ಳಿ ಫಸ್ಟ್ f of x is equal to ನಮಗೆ ಏನಿದೆ 10 minus 6x minus 2x square right as it is now we can differentiate with respect to x differentiate with respect to x then it will become f dash of x is equal to so 10 differentiate ಮಾಡಿದ್ರೆ 0 ಆಗುತ್ತೆ minus 6 right as it is x differentiate ಮಾಡಿದ್ರೆ 1 ಬರುತ್ತೆ minus 2 right as it is x square differentiate ಮಾಡಿದ್ರೆ ಏನಾಗುತ್ತೆ so 2x ಬರುತ್ತೆ okay so ಅಂದ್ರೆ f dash of x ಏನು ಬರುತ್ತೆ f dash of x equal to f dash of x is equal to ಅಂದ್ರೆ minus 6 minus 4x ಬರುತ್ತೆ okay ಇದು ಬರುತ್ತೆ so ಇದನ್ನ ಏನು ಮಾಡಿ equal to 0 ಮಾಡ್ಕೊಳ್ಳಿ ಇದನ್ನ equal to 0 ಮಾಡ್ಕೊಂಡ್ರೆ ಏನಾಗುತ್ತೆ minus 6 minus 4x that is equal to 0 ಮಾಡ್ಕೊಂಡಾಗ ಇಲ್ಲಿ minus 6 100 ಕಳಿಸಿದ್ರೆ ಏನಾಗುತ್ತೆ minus 4x that is equal to plus 6 ಅಂದ್ರೆ x value is equal to 6 divided by minus 4 ಅಂದ್ರೆ ಏನು x value so 2 3 ಗೆ 2 so x value is minus 3 divided by 2 minus 3 ಇದನ್ನ ನಂಬರ್ ಲೈನ್ so ನಂಬರ್ ಲೈನ್ ಹಾಕಿದ್ರೆ ಏನಾಗುತ್ತೆ f dash of x ನಂಬರ್ ಲೈನ್ minus 3 by 2 so ಇಲ್ಲಿ ಬರುತ್ತೆ ಯೂಶುವಲ್ ಆಗಿ ನಾವು ಏನು ಬರ್ತಿದ್ವಿ ಗ್ರಾಫ್ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಬಟ್ ಇಲ್ಲಿ f dash of x ಅಲ್ಲ ಬರುತ್ತೆ ಸೊ ಇಲ್ಲಿ f dash of x ನೋಡಿ ಇಟ್ ಇಸ್ ಮಲ್ಟಿಪ್ಲೈಡ್ ವಿತ್ ದಿ ನೆಗೆಟಿವ್ ವ್ಯಾಲ್ಯೂ ಓಕೆ ಅಂದ್ರೆ ನಾರ್ಮಲ್ ಈ ವ್ಯಾಲ್ಯೂ 6 4x ಏನು ಬರ್ತಿತ್ತು ನಮಗೆ ಈಕ್ವಲ್ ಟು ಈ ಪಾಸಿಟಿವ್ ಬರ್ತಿತ್ತು ಬಟ್ ಇಲ್ಲಿ ಈಗ ನೋಡಿ ನೆಗೆಟಿವ್ ವ್ಯಾಲ್ಯೂ ಬಂದಿದ್ದಕ್ಕೋಸ್ಕರ ಈ f dash of x ಈ ಇಂಟರ್ವಲ್ ಅಲ್ಲಿ ನಮಗೆ ನೆಗೆಟಿವ್ ಬರುತ್ತೆ ಬೇಕಾದ್ರೆ ಚೆಕ್ ಮಾಡಿ minus 3 by 2 ಗಿಂತ ದೊಡ್ಡ ಯಾವ್ದಾದ್ರು ತಗೊಂಡು 0 ತಗೊಂಡು ಅದರಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು f dash of 0 ಅಂದಾಗ minus of 6 plus
4 into 0. Okay, now it will become minus 6 of 6 plus 0. Okay, this will become minus 36. ಅಂದ್ರೆ ನೋಡಿ ಇಲ್ಲಿ ಈ ಇಂಟರ್ವಲ್ ಅಲ್ಲಿ ಏನು ಬರ್ತದೆ? ಸೊ ಈ ಇಂಟರ್ವಲ್ ಅಲ್ಲಿ ನಮಗೆ ಈ ಸೈನ್ ಚೇಂಜ್ ಆಗಿ ಏನು ಬರ್ತದೆ? ನೆಗೆಟಿವ್ ಬರ್ತಿದೆ. ಓಕೆ, ಅದೇ ತರ ಇಲ್ಲಿ ಚೆಕ್ ಮಾಡೋಣ. ಓಕೆ, minus 3/2 ಗಿಂತ ಕಡಿಮೆ ಇರೋದು minus 2 ತಗೋ. minus 3/2 ಸಬ್ಸ್ಟಿಟ್ಯೂಟ್ ಮಾಡಿ. ಸೊ f dash of x f dash of minus 2 this substitute for minus 6 minus of minus 36 ಬರುತ್ತೆ. ಇಲ್ಲಿ minus of 6 plus 0. So this will become minus 6. Minus 6 is also lesser than 0 ಹೌದಾ? lesser than 0 ಅಂದ್ರೆ ಇಲ್ಲಿ ಏನು ಬರುತ್ತೆ? ನೆಗೆಟಿವ್ ವ್ಯಾಲ್ಯೂಸ್ ಬರ್ತವೆ. ಈ ಇನ್ಕ್ಲೂಡ್ minus 3/2 ಗಿಂತ. Why? Because we have taken as 0. 0 ಇಲ್ಲಿ ಎಲ್ಲ ಬರುತ್ತೆ. ಇಲ್ಲೆಲ್ಲ 0 ಬರುತ್ತೆ. 0 ಕಡೆ ನಮ್ಮ ಫಂಕ್ಷನ್ ಇರೋದು ನೆಗೆಟಿವ್ ಬರ್ತದೆ. ಇಲ್ಲೆಲ್ಲ ಫಂಕ್ಷನ್ಸ್ ಎಲ್ಲ ಏನು ಬರುತ್ತೆ? ನೆಗೆಟಿವ್ ಬರುತ್ತೆ. ಇಲ್ಲಿ ಲೆಫ್ಟ್ ಡ್ಯಾಶ್ ಆಫ್ ನೆಗೆಟಿವ್. ಅದೇ ತರ ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡು ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡಾಗ ನೋಡಿ ಏನು ಬರುತ್ತೆ? ಇಲ್ಲಿ ಯಾವ್ದಾದ್ರು ಒಂದು ಪಾಯಿಂಟ್ ತಗೊಂಡು f dash of minus 2 ಸೊತೆ ಬರ್ಕೋಬೇಡಿ ಸೊತೆ f dash of minus 2 ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ? 6 plus 4 times of minus 2. Now it will become minus of 6 minus 4 to the minus 8 is ಬರ್ತದೆ. ಇಲ್ಲಿ ಏನು ಬರುತ್ತೆ? minus of minus 8 plus 6 ಅಂದ್ರೆ minus 2 ಬರುತ್ತೆ. minus 2 plus 6 plus 2. ಬಟ್ ಇಲ್ಲಿ ನೋಡಿ ಏನು ಬರ್ತಿದೆ? ನಾರ್ಮಲ್ ಆಗಿ ಮೈನಸ್ ಇಲ್ಲಿದ್ರೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬರುತ್ತೆ. ನಾರ್ಮಲ್ ಆಗಿ ಈ ಮೈನಸ್ ಇಲ್ಲಿದ್ರೆ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬರುತ್ತೆ. ಈ ಮೈನಸ್ ಬಂದಿದ್ದಕ್ಕೋಸ್ಕರ ಏನಾಯ್ತು? ಮೈನಸ್ ಬಂತು, ಇಲ್ಲಿ ಪ್ಲಸ್ ಬಂತು. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಮಾಡಬೇಕು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಮತ್ತೆ ನಾನು ಬಾಕ್ಸ್ ಮಾಡ್ಬೋದು. ಇಲ್ಲೇನು ಬರುತ್ತೆ? ಡ್ಯಾಶ್ ಆಫ್ ಎಸ್ ಇಲ್ಲಿ ನೇಚರ್ ಆಫ್ ಇಲ್ಲೇನಿದೆ? ಮೈನಸ್ ಇನ್ಫಿನಿಟಿಯಿಂದ minus 3/2 minus 3/2 ಅದೇ ಥರ minus 3/2 ಇಂದ ಸೊ ಇಲ್ಲಿ ಏನಿದೆ ಫಂಕ್ಷನ್ ಅಲ್ಲಿ ಗ್ರೇಟರ್ ದನ್ 0 ಅಂತ f dash of x is greater than 0. ಅದೇ ತರ ಇಲ್ಲಿ ಏನಿದೆ? f dash of x is lesser than 0. f dash of x is greater than 0 ಅಂದಾಗ it is strictly increasing function. ಅದೇ ತರ f dash of x lesser than 0 ಅಂದಾಗ it is strictly decreasing. So this much is the answer. Okay, then copy ಮಾಡ್ಕೊಳ್ಳಿ. We'll go for next question. Okay. Now ಈಗ ನಮಗೀಗ increasing and decreasing functions are. Okay, increasing and decreasing. Now we'll go for maximum and minimum value of the function. So maximum and minimum value of the function ಏನು ಕಂಡುಹಿಡಿಯುತ್ತಾರೆ first of all. Okay, ಈಗ increasing and decreasing function ಆಯ್ತಾ? ಇಲ್ಲೇನಿಲ್ಲ ಸೇಮ್ ಈಗ ಬರೀತೀನಿ ನೋಡಿ. ಸೊ ಒಂದು ಯಾರು ಹೊಸ ಬೇರೆ ತಗೊಂಡು ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ಸಪೋಸ್ ಒಂದು ಗ್ರಾಫ್ ಇದೆ ಅಂತ ಈ ಥರ ಒಂದು ಗ್ರಾಫ್ ಇದೆ. ಈ ಥರ ಒಂದು ಗ್ರಾಫ್ ಇದ್ದಾಗ ನಿಮ್ಗೆ ಯಾವ ಕಾಣುತ್ತೆ? ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಾಣುತ್ತೆ, ಇದು ಮ್ಯಾಕ್ಸಿಮಮ್, ಇದು ಮ್ಯಾಕ್ಸಿಮಮ್, ಇದು ಮ್ಯಾಕ್ಸಿಮಮ್, ಇದು ಮ್ಯಾಕ್ಸಿಮಮ್, ಇದು ಮ್ಯಾಕ್ಸಿಮಮ್, ಇದು ಸಾರಿ ಇದು ಮಿನಿಮಮ್ ಕಾಣ್ತದೆ. ಓಕೆ, ಸೊ ಇಲ್ಲಿ ಯಾವ ಪಾಯಿಂಟ್ ಮ್ಯಾಕ್ಸಿಮಮ್ ಇದೆ? ಸಪೋಸ್ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ಓಕೆ, ದಿಸ್ ಇಸ್ ಡಿ, ಓಕೆ, ಇದು ದಿಸ್ ಇಸ್ ಇ. ಅಂದ್ರೆ ಇನ್ ದಿಸ್ ಸಿ ಕಾಂಟ್ರಾಸ್ಟ್ ನಾರ್ಮಲ್ ಆಗಿ ಇಲ್ಲಿ ನೀವು ನೋಡಿದ ಪ್ರಕಾರ ನಮಗೆ ಮಿನಿಮಮ್ ಪಾಯಿಂಟ್ಸ್ ಇದಲ್ಲ, ಮಿನಿಮಮ್ ಪಾಯಿಂಟ್ಸ್ ಇರುತ್ತೆ ಮತ್ತೆ ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಇದೆ. So this point we call as the maximum point. Okay, yeah, this is local minima, local maximum. Suppose you just see here. And now you see in highest point ಯಾವುದು? So you just see here. This is local maximum value. Local maximum value. Okay, local maximum value this is what is absolute maximum. Absolute maximum.
ಅದೇ ತರ ಇಲ್ಲಿ ಯಾವುದು ದಿಸ್ ಈಸ್ ಅಬ್ಸಲ್ಯೂಟ್ ಮಿನಿಮಮ್ value, but this is what local minimum. This is you should know. ಇವಾಗ ನೋಡಿದ್ರೆ ಮ್ಯಾಕ್ಸ್ ಅಂದ್ರೆ ಯಾವ ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿರುತ್ತೆ ಮಿನಿಮಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಸೊ ಅಬ್ಸಲ್ಯೂಟ್ ಎಲ್ಲಕ್ಕಿಂತ ದೊಡ್ಡದೇನಂತ ದಟ್ ಇಸ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಎಲ್ಲಕ್ಕಿಂತ ಸಣ್ಣದೇನಂತ ದಟ್ ಇಸ್ ಅಬ್ಸಲ್ಯೂಟ್ ಮಿನಿಮಮ್ ಅದಕ್ಕಿಂತ ಮಿಡಲ್ ಇರ್ತಾವಲ್ಲ ಬಟ್ ಹೈಯೆಸ್ಟ್ ಇರ್ತಾವಲ್ಲ ಅದಕ್ಕೆ ಈಕ್ವಲ್ ಟು ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ದಿಸ್ ಇಸ್ ಲೋಕಲ್ ಯು ಪಾಯಿಂಟ್ ಏನಾಗುತ್ತೆ ಲೋಕಲ್ ಮಿನಿಮಮ್ ಲೋಕಲ್ ಮ್ಯಾಕ್ಸಿಮಮ್ ಅಂತ ಇದು ನೋಡಿ ಇದೇನಾಗುತ್ತೆ ಇದೆ ಅಬ್ಸಲ್ಯೂಟ್ ದಿಸ್ ಪಾಯಿಂಟ್ ಈಕ್ವಲ್ ಟು ಇದು ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಇದು ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಇದು ಲೋಕಲ್ ಮಿನಿಮಮ್ ಪಾಯಿಂಟ್ ಇಟ್ ಡಿ ಲೋಕಲ್ ಮಿನಿಮಮ್ ಓಕೆ ಬಟ್ ನಮಗೆ ಈ ತರ ಕ್ವೆಶ್ಚನ್ಸ್ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಅಂತ ಕೇಳ್ತಾರೆ ನಮಗೆ ಇಲ್ಲಿ ಯಾವ ತರ ಕ್ವೆಶ್ಚನ್ ಕೇಳ್ತಾರೆ ಅಂದ್ರೆ ನಾವು ಇಲ್ಲಿ ನೋಡಿ ನಮಗೆ ಯಾವ ತರ ಕ್ವೆಶ್ಚನ್ ಕೇಳ್ತಾರೆ ಬಟ್ ಫಸ್ಟ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಫಂಕ್ಷನ್ ಅಂತ ಹೇಳಿದ್ರು f of x ಏನಾದರೂ ಕೊಟ್ಟಿದ್ದಾರೆ ಸೊ f of x ಏನಾದರೂ ಕೊಟ್ಟಿದ್ದಾರೆ ಏನಾದರೂ ಫಂಕ್ಷನ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಅಂತ ಕೊಟ್ಟಿದ್ದಾರೆ ಅಂತ ಇದನ್ನ ಏನು ಮಾಡಬೇಕು ಸೊ ನಾವು ಏನು ಮಾಡಬೇಕಂದ್ರೆ ಇದನ್ನ ಈಕ್ವಲ್ ಟು ನಾವು ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ಇದೇನಾಗುತ್ತೆ f dash of x ಬರುತ್ತೆ f dash of x ಸಮಥಿಂಗ್ ಏನೋ ವ್ಯಾಲ್ಯೂ ಬರುತ್ತೆ ಓಕೆ f dash of x ಸಪೋಸ್ 2x plus 2 ಬರುತ್ತೆ ಅಂತ ಅನ್ಕೊಳ್ಳಿ ಸೊ 2x plus 2 ಬರುತ್ತೆ ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ಯಾ ಈ ಡಿಫರೆನ್ಷಿಯೇಟ್ ಮಾಡಿ ಇದನ್ನ ಈಕ್ವಲ್ ಟು 0 ಮಾಡ್ಕೊಂಡು f dash of x ಈಕ್ವಲ್ ಟು 0 ಮಾಡ್ಕೊಂಡಾಗ 2x plus 2 ಈಕ್ವಲ್ ಟು 0 ಮಾಡಿದಾಗ ಸೇಮ್ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿಕೊಳ್ಳಿ ಸೊ 2x plus 2 ಈಕ್ವಲ್ ಟು 0 ಈಕ್ವಲ್ ಟು ಪ್ಲಸ್ 2 ನ ಕನ್ಸಿಡರ್ ಮೈನಸ್ 2 ಆಗುತ್ತೆ ದಿಸ್ ಇಸ್ 2x ಸೊ 2 ಟು ಕ್ಯಾನ್ಸಲ್ ಮಾಡಿ ಏನಿದೆ x ವ್ಯಾಲ್ಯೂ -1 ಓಕೆ ಈಗ ಈ ಬಂದಿರೋ ವ್ಯಾಲ್ಯೂ ನಮಗೆ ಇದು ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಂತ ಗೊತ್ತಾಗುತ್ತೆ ಅಂದ್ರೆ ನೋಡಿ ಸೊ ಅದು ಈಗ x ಈಕ್ವಲ್ ಟು -1 ಇಲ್ಲಿ ಸ್ಲೋಪ್ ಈಕ್ವಲ್ ಟು 0 ಬರುತ್ತೆ ಅಥವಾ ಇಲ್ಲಿ ಈಕ್ವಲ್ ಟು 0 ಅಥವಾ ಇಲ್ಲಿ ಈಕ್ವಲ್ ಟು 0 ಇಲ್ಲಿ ಈಕ್ವಲ್ ಟು 0 ಬಟ್ ಎಲ್ಲ ಇರುತ್ತೆ ಬಟ್ ನಾವು ಬಂದಿರೋ ಪಾಯಿಂಟ್ ಅದು ಲೋಕಲ್ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಂತ ಗೊತ್ತಿಲ್ಲ ಲೋಕಲ್ ಮಿನಿಮಮ್ ಇದು ಬಂದಿರೋ ಪಾಯಿಂಟ್ ಏನು ಈ ಬಂದಿರೋ ಪಾಯಿಂಟ್ ಲೋಕಲ್ ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಏನು ಮಾಡೋಣ ಈ ಪಾಯಿಂಟ್ನ ನಾವೇನು ಮಾಡೋಣ ಸೊ ಡಬಲ್ ಡಿಫರೆನ್ಷಿಯೇಟ್ ಓಕೆ ಡಬಲ್ ಡಿಫರೆನ್ಷಿಯೇಟ್ ಮಾಡಿ f dash of x ಡಿಫರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ f double dash of x ಈಕ್ವಲ್ ಟು ಇದನ್ನ ಡಬಲ್ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ ಸೊ ದಟ್ ಇಸ್ ಬಿಕಮ್ 2x ಈ f double dash of x ಗ್ರೇಟರ್ ದನ್ 0 ಬಂದಾಗ ಅಥವಾ ಇದನ್ನ ಸವಾಲು ಸಬ್ಸ್ಟಿಟ್ಯೂಟ್ ಮಾಡಿ f double dash of -1 is equal to ಏನಾಗುತ್ತೆ 2 ನೇ ಬರುತ್ತೆ 2 is greater than 0 ಬಂದಾಗ ಸೊ ನಾವೇನು ಹೇಳ್ಬೋದು ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಸೊ ನಾವು f of x f dash of x ಕಂಡುಹಿಡ್ಕೊಂಡು f dash of x ಕಂಡುಹಿಡ್ಕೊಂಡು ಅದು ಈಕ್ವಲ್ ಟು 0 ಮಾಡಿದಾಗ ನೀವು ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ಸ್ x is equal to a ಅಥವಾ x is equal to b ಅಂತ ಬರ್ತದೆ ಸೊ ಅದೇ x is equal to f dash of a ಸಬ್ಸ್ಟಿಟ್ಯೂಟ್ ಮಾಡಿ f dash of a greater than 0 ಬಂದಾಗ ಸೊ ನಮಗೆ f of x is minimum at x is equal to a ಅಂತ ಅದೇ ತರ ಅದೇ f dash of a ನಿಮಗೆ ಲೆಸರ್ ದನ್ 0 ಬಂದಾಗ f of x is maximum at x is equal to a ಅಂತ ಬರುತ್ತೆ ಅಂದ್ರೆ ಇಲ್ಲಿ ನೋಡಿ ಡಿಫರೆನ್ಷಿಯೇಟ್ ಮಾಡಿದಾಗ ಕ್ರಿಟಿಕಲ್ ಪಾಯಿಂಟ್ಸ್ ನ ಇಟ್ಕೊಳ್ಳಿ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡಾಗ f dash of f double dash of a greater than 0 ಬಂದಾಗ it is minimum value of the function okay f double dash of x lesser than ಬಂದಾಗ it is maximum value of the function ಈ ತರ ಕ್ವೆಶ್ಚನ್ ಸಾಲ್ವ್ ಮಾಡೋಣ ನಾವು ರಿಲೀಸಿಂಗ್ find two numbers whose sum is 24 and whose product is largest possible okay or ಏನು ಹೇಳ್ತಾರೆ find two numbers ಅಂದ್ರೆ ಯಾವ two numbers ನಾವು let us consider let two numbers be x and let x and y be two numbers ಇದನ್ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ ಓಕೆ ಅವು ಎರಡು ನಂಬರ್ಸ್ ನಾವು ಆಡ್ ಮಾಡಿ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಆಡ್ ಮಾಡಿದ್ರೆ x + y = ಎಷ್ಟು ಬರುತ್ತೆ 24 ಬರುತ್ತೆ ಅಂತ ಹೇಳಿ ಓಕೆ ಅವನ್ನ ಎರಡು ನಂಬರ್ಸ್ ಪ್ರಾಡಕ್ಟ್ ಮಾಡಿದಾಗ ಪ್ರಾಡಕ್ಟ್ ನಂಬರ್ ಎಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ಲಾರ್ಜೆಸ್ಟ್ ಎಷ್ಟು ಅಂದ್ರೆ ಇನ್ನ ಪ್ರಾಡಕ್ಟ್ ಮಾಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ let us consider this as s okay ಇದು s ಅಂತ ಬರ್ಕೊಳ್ಳಿ ಅಥವಾ f dash of x ಅಂತ ಬರ್ಕೊಳ್ಳಿ ಸೊ f of x ಅಂತ ಬರ್ಕೊಳ್ಳಿ f of x ಅಂತ ಬರ್ಕೊಂಡಾಗ ಸೊ ನಾವು ಏನು ಮಾಡಬೇಕು ಇದನ್ನ in terms of given function in terms of instead of writing f of x as s s ಅಂತ ಬರ್ಕೊಳ್ಳಿ ಇದೇನು ಬರುತ್ತೆ x ಮ್ಯಾಕ್ಸಿಮಮ್ ಬರುತ್ತೆ x ಮ್ಯಾಕ್ಸಿಮಮ್ ಬರಬೇಕಂದ್ರೆ ಏನು
ಮಾಡಬೇಕು ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡಿದ್ರೆ ಏನು ಮಾಡಬೇಕು ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಬರಬೇಕಾದ್ರೆ ಇದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡ್ತೀವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡ್ತೀವಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡಿಡಿದು ಅದು ಈಕ್ವಲ್ ಟು 0 ಮಾಡಿ ಕ್ರಿಟಿಕಲ್ ಪಾಯಿಂಟ್ಸ್ ಮಾಡಿ ಆ ಕ್ರಿಟಿಕಲ್ ಪಾಯಿಂಟ್ಸ್ ನ ಇನ್ನೊಂದ್ಸಲ ಡಿಫರೆನ್ಶಿಯೇಟ್ ಮಾಡ್ತೀವಿ ಡಬಲ್ ಡಿಫರೆನ್ಶಿಯೇಟ್ ಮಾಡೋದು ಗ್ರೇಟರ್ ದನ್ 0 ಬಂದಾಗ ಇಟ್ ಇಸ್ ಮಿನಿಮಮ್ ವ್ಯಾಲ್ಯೂ ಡಿಫರೆನ್ಶಿಯೇಟ್ ಗ್ರೇಟರ್ ಲೆಸರ್ ದನ್ 0 ಬಂದಾಗ ಆ ಪಾರ್ಟಿಗೆ ಏನು ಬರುತ್ತೆ ಮ್ಯಾಕ್ಸಿಮಮ್ ಪಾರ್ಟ್ ಅಂತ ಬರುತ್ತೆ ಅಂತ ಹೇಳಿದೆ ಇಲ್ಲಿ ನೋಡಿ ಇದನ್ನ ಏನು ಮಾಡೋಣ ಡಿಫರೆನ್ಶಿಯೇಟ್ ರೆಸ್ಪೆಕ್ಟ್ ಟು ಎಕ್ಸ್ ಬಟ್ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದೆ ವೈ ಇದನ್ನು ಏನು ಮಾಡೋಣ ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲಿ ಕನ್ವರ್ಟ್ ಮಾಡೋಣ ಅದಕ್ಕೋಸ್ಕರ ನೋಡಿ ಸೊ ದಿಸ್ ಕ್ಯಾನ್ ಬಿ ಆಸ್ ಇದನ್ನ ಹೆಂಗೆ ಬರೀಬಹುದು ನಾನು ಸೊ y can be as y is equal to 24 minus x. Okay, so now this is x is equal to 24 minus x. This is multiply ಮಾಡಿದ್ರೆ ಏನಾಗುತ್ತೆ 24 x minus x square. So yes value is 1. Now this is differentiate with respect to x. Differentiate with respect to x. ಅವಾಗ ಏನಾಗುತ್ತೆ this is ds divided by dx that is equal to minus 24x differentiate ಮಾಡಿದ್ರೆ so 24x differentiate ಮಾಡಿದ್ರೆ 24 ಆಗಿ ಬರುತ್ತೆ minus x square differentiate ಮಾಡಿದ್ರೆ 2x ಬರುತ್ತೆ ಓಕೆ ಸೊ ಈಗ ಈಕ್ವಲ್ ಟು 0 ಮಾಡ್ಕೊಂತಿದ್ದೆ ನಾನು ಇಲ್ಲಿ ನೋಡಿ f dash of x equal to 0 ಮಾಡ್ಕೊಂತಿದ್ದೆ ಅದೇ ತರ ds by dx is equal to 0 ಮಾಡ್ಕೊಂತ ಏನಾಗುತ್ತೆ ನೋಡಿ ಸೊ ನಾವು here equal to 0 ಅಥವಾ ಹಿಂಗೆ ಇಟ್ಕೊಳ್ಳಿ ಸೊ equal to 0 ಮಾಡ್ಕೊಂಡಾಗ ಸೊ ನಮಗೆ ಏನಾಗುತ್ತೆ 24 ds by dx equal to 0 ಅವಾಗ ಏನು ಬರುತ್ತೆ ನಮಗೆ ಸೊ 24 minus 2x that is equal to 0 ಓಕೆ 24 minus 2x equal to ಇದನ್ನು minus 2x ಅಂತ ಕಳಿಸಿ minus 2x ಅಂತ ಕಳಿಸಿದಾಗ ಅಂದ್ರೆ 24 is equal to plus 2x 2 ಅಂತ 12 ಸೊ x value ಎಷ್ಟು x value 12 ಇದ್ದಾಗ ಆ ಫಂಕ್ಷನ್ ಅಲ್ಲಿ ಮಿನಿಮಮ್ ಇರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ x value 12 ತಗೊಂಡಾಗ ಆ ಫಂಕ್ಷನ್ ಅಲ್ಲಿ ಮಿನಿಮಮ್ ಇರಬಹುದು ಮ್ಯಾಕ್ಸಿಮಮ್ ಇರಬಹುದು ಅವಾಗ ಮಿನಿಮಮ್ ಇರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ ಅಂತ ಕಂಡುಹಿಡಿಯಬೇಕು ಇದನ್ನ ಡಬಲ್ ಡಿಫರೆನ್ಶಿಯೇಟ್ ಮಾಡಿ ಇಲ್ಲಿ ಹೇಳಿದ್ದಾರೆ ಇದನ್ನ ಡಬಲ್ ಡಿಫರೆನ್ಶಿಯೇಟ್ ಮಾಡಬೇಕು ಡಬಲ್ ಡಿಫರೆನ್ಶಿಯೇಟ್ ಮಾಡಿದಾಗ ಅದು ಏನಾದ್ರೆ ಡಬಲ್ ಡಿಫರೆನ್ಶಿಯೇಟ್ ಮಾಡಿದಾಗ ಅದು ಲೆಸ್ ದನ್ 0 ಅಂದ್ರೆ ಇಟ್ ಇಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅದೇ ಗ್ರೇಟರ್ ದನ್ 0 ಅಂತ ಮಿನಿಮಮ್ ವ್ಯಾಲ್ಯೂ ಇಲ್ಲಿ ಸ್ವಲ್ಪ ಊಟ ಮಾಡಿ ಇದನ್ನ ಡಬಲ್ ಡಿಫರೆನ್ಶಿಯೇಟ್ ಮಾಡಿ ಸೊ ds by dx by dx is equal to 24 minus 2x ಅಂತ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದಾಗ d square x divided by dx square okay that is equal to 24 ಬರುತ್ತೆ ಮೈನಸ್ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ನೇ ಬರುತ್ತೆ ಮೈನಸ್ ಸಾರಿ 24 ನ ಡಿಫರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ minus 2x differentiate ಮಾಡಿದ್ರೆ minus 2 ಬರುತ್ತೆ that is equal to minus 2 minus 2 is what lesser than 0 ಬಂದಾಗ ಏನಾಗುತ್ತೆ ಸೊ ಇದೇನಾಗುತ್ತೆ ಸೊ f dash of x is ಅಥವಾ s is maximum x is equal to 12 ಅಂದ್ರೆ x value 12 ಇದ್ದಾಗ ಸೊ s ಏನಿರುತ್ತೆ ಮ್ಯಾಕ್ಸಿಮಮ್ ಇರುತ್ತೆ ಅವ್ರು ಏನಿರುತ್ತೆ ಯು ಫೈಂಡ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಮ್ಯಾಕ್ಸಿಮಮ್ ಲ್ಯಾಬ್ ಎಷ್ಟು ಬರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯ ಅಂತ ಹೇಳ್ತಾರೆ s ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯಬೇಕು x ಮ್ಯಾಕ್ಸಿಮಮ್ ಕಂಡುಹಿಡಿಯಬೇಕಂದ್ರೆ ನಾವೇನು ಮಾಡಬೇಕು x ವ್ಯಾಲ್ಯೂ ಏನು ಬರುತ್ತೆ ಓಕೆ x ವ್ಯಾಲ್ಯೂ ಏನು ಬರುತ್ತೆ y ವ್ಯಾಲ್ಯೂ ಏನು ಬರುತ್ತೆ x ವ್ಯಾಲ್ಯೂ x ಮ್ಯಾಕ್ಸಿಮಮ್ ಬರಬೇಕಾದ್ರೆ x ವ್ಯಾಲ್ಯೂ ಏನು ಬರಬೇಕು 12 ತಗೋಬೇಕು ಅದೇ ತರ ನಮಗೆ ನಮಗೆ x ವ್ಯಾಲ್ಯೂ 12 ಬಂದಾಗ ಸೊ ನಮಗೆ x ವ್ಯಾಲ್ಯೂ 12 ಬಂತ ಇದರ ಸಬ್ಸ್ಟಿಟ್ಯೂಟ್ ಮಾಡಬಹುದು now x plus y is equal to 24 now x value is substitute ಮಾಡಿದಾಗ x equal to 1 that is y is equal to 24 so ನಮಗೆ ಏನಾಗುತ್ತೆ plus 1 ಹಾಕೊಂಡು ಪ್ಲಸ್ ಏನಾಗುತ್ತೆ y is equal to 24 minus 12 that is equal to 2 ಅಂದ್ರೆ ನಮಗೆ s value maximum ಬರಬೇಕಂದ್ರೆ so ನಮಗೆ x value ಎಷ್ಟು ತಗೋಬೇಕು 12 ತಗೋಬೇಕು y value is x value 12 ತಗೊಳ್ಳಿ y value ಎಷ್ಟು ತಗೋಬೇಕು y value 12 ಸೊ ನಮಗೆ ಕೊಟ್ಟಿರೋ ಫಂಕ್ಷನ್ ಇದು ಮ್ಯಾಕ್ಸಿಮಮ್ ಬರಬೇಕಂದ್ರೆ x ವ್ಯಾಲ್ಯೂ 12 ತಗೋಬೇಕು y ವ್ಯಾಲ್ಯೂ 12 ತಗೋಬೇಕು ಓಕೆ ಸೊ ನಾವು ಏನು ಮಾಡ್ತೀವಿ ಸೊ s ವ್ಯಾಲ್ಯೂ ಮ್ಯಾಕ್ಸಿಮಮ್ ಅಂದ್ರೆ x ಮತ್ತು y ವ್ಯಾಲ್ಯೂ ಏನು ತಗೋಬೇಕಂತ ಕಂಡುಹಿಡಿಯಬೇಕು ಸೊ ಇದನ್ನ ಇನ್ ಟರ್ಮ್ಸ್ ಆಫ್ ಈಕ್ವೇಷನ್ ಅಲ್ಲಿ ಬರ್ಕೊಳ್ಳಿ ಪ್ರಾಡಕ್ಟ್ ನ ಸೊ ಬಟ್ ಇಲ್ಲಿ x into y ಇದೆ ಸೊ ಇದನ್ನ ಇನ್ ಟರ್ಮ್ಸ್ ಆಫ್ x ಅಲ್ಲಿ ಬರ್ಕೊಳ್ಳಿ ಇದು ಎಷ್ಟು ಬರುತ್ತೆ ಆಮೇಲೆ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ ds by dx ಬರುತ್ತೆ ds by dx equal to 0 ಮಾಡ್ಕೊಂಡು ಕ್ರಿಟಿಕಲ್ ಪಾಯಿಂಟ್ ಬರುತ್ತೆ ಓಕೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಇದು ಮ್ಯಾಕ್ಸಿಮಮ್ ಇರಬಹುದು ಮಿನಿಮಮ್ ಇರಬಹುದು ಗೊತ್ತಿಲ್ಲ ಅದು ಮ್ಯಾಕ್ಸಿಮಮ್ ಇರುತ್ತೆ ಮಿನಿಮಮ್ ಇರುತ್ತೆ ಕಂಡುಹಿಡಿಯೋಸ್ಕರ ಏನು ಮಾಡೋಣ ಇದನ್ನ ಡಬಲ್ ಡಿಫರೆನ್ಶಿಯೇಟ್ ಮಾಡೋಣ ಡಬಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಇದು ಲೆಸರ್ ದನ್ 0 ಬಂದಾಗ ಡಬಲ್ ಡಿಫರೆನ್ಶಿಯೇಟ್ ಲೆಸರ್ ದನ್ 0 ಬಂದಾಗ ಸೊ ಇಲ್ಲಿ ಗೆಟ್ ಮ್ಯಾಕ್ಸಿಮಮ್ ಪಾರ್ಟ್ ಅದೇ ಗ್ರೇಟರ್ ದನ್ ಬಂದಿದ್ರೆ ಸೊ ಇಟ್ ಇಸ್ ಇಲ್ಲಿ ಗೆಟ್ ಮಿನಿಮಮ್ ಪಾರ್ಟ್
ಲೆಸದಲ್ಲಿ ಬಂದಿದ್ದಕ್ಕೆ ಎಸ್ ಇಸ್ ಮ್ಯಾಕ್ಸಿಮಾ ಅಂತ ತಗೊಂಡಿದ್ವಿ. ಎಕ್ಸ್ ವ್ಯಾಲ್ಯೂ ಎಷ್ಟು ನೋಡಿ, ಸೊ ಅಂದರೆ ಎಕ್ಸ್ ವ್ಯಾಲ್ಯೂ 12 ಇದ್ದಾಗ ವಿಲ್ ಗೆಟ್ ಮ್ಯಾಕ್ಸಿಮಮ್ ಪಾಯಿಂಟ್. ಅಂದರೆ ಈಗ ನಾವು ಎಕ್ಸ್ ವ್ಯಾಲ್ಯೂ 12 ಇದ್ದಾಗ ಈ ಈಕ್ವೇಷನಲ್ಲಿ ಎಕ್ಸ್ ವ್ಯಾಲ್ಯೂ 12 ಹಾಕಿ ನಿಮಗೆ ವೈ ವ್ಯಾಲ್ಯೂ ಬರುತ್ತೆ. ಓಕೆ, ಈ ಥರದ್ದು ನೋಡಿ 3-4 ಕ್ವಶನ್ಸ್ ಇದಾವೆ ನಾವು ಸಾಲ್ವ್ ಮಾಡೋಣ. ಫೈಂಡ್ ಟು ನಂಬರ್ಸ್ ಹೂಸ್ ಪ್ರಾಡಕ್ಟ್ ಈಸ್ 100 ಆ್ಯಂಡ್ ಹೂಸ್ ಸಮ್ ಈಸ್ ಮಿನಿಮಮ್. ಅಲ್ಲಿ ನೋಡಿ ಏನು ಹೇಳ್ತಿದ್ದಾರೆ, ಅವರು 2 ನಂಬರ್ಸ್ ಇದ್ದಾವೆ. ಆ 2 ನಂಬರ್ಸ್ ಲೆಟ್ ಎಕ್ಸ್ ಆ್ಯಂಡ್ ವೈ ಬಿ 2 ನಂಬರ್ಸ್, 2 ನಂಬರ್ಸ್ ತಗೊಳ್ಳೋಣ. ಓಕೆ, ಆ 2 ನಂಬರ್ಸ್ ಪ್ರೊಡಕ್ಟ್ ಮಾಡಿದಾಗ ಎಕ್ಸ್ ಟು ವೈ ಮಾಡಿದಾಗ ಅದೇನು ಬರ್ತದೆ 100 ಬರ್ತದೆ. ಅವೇ ನಂಬರ್ ನಾವು ಸಮ್ ಮಾಡಿದಾಗ ಅದೇ ನಂಬರ್ ಸಮ್ ಮಾಡಿದಾಗ ನಮ್ಮ ಮಿನಿಮಮ್ ಬರ್ತದೆ. ಅಂದರೆ ಎಸ್ ಅಂತ ಅಸ್ಯೂಮ್ ಮಾಡ್ತೀವಿ. ಸಮ್ ಮಿನಿಮಮ್ ಮಾಡಿದಾಗ ಎಷ್ಟು ಮಾಡಬೇಕು ನಮಗೆ ಎಕ್ಸ್ ಪ್ಲಸ್ ವೈ ದಟ್ ಹ್ಯಾಸ್ ಟು ಬಿ ಮಿನಿಮಮ್ ಬರ್ತದೆ. ಅದು ಟರ್ಮ್ಸ್ ಅಥವಾ 2 ನಂಬರ್ಸ್ ಸಮ್ ಮಾಡಿದಾಗ ಅದರದ್ದು ವ್ಯಾಲ್ಯೂ ಎಷ್ಟು ಬರಬೇಕು ಮಿನಿಮಮ್ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಸೊ ವಿ ಶುಡ್ ಫೈಂಡ್ ದಿ we know that s is minimum. S minimum ಏನಿದೆ, s minimum ಇದ್ದಾಗ x ವ್ಯಾಲ್ಯೂ ಏನು ಬರುತ್ತೆ, y ವ್ಯಾಲ್ಯೂ ಏನು ಬರುತ್ತೆ. s minimum ಇದ್ದಾಗ x ವ್ಯಾಲ್ಯೂ ಏನು ಬರುತ್ತೆ, y ವ್ಯಾಲ್ಯೂ ಏನು ಬರುತ್ತೆ ಅಂತ ಹೇಳಬೇಕು. ಓಕೆ, ಏನು ಮಾಡೋಣ, ಸೊ ನಾವು ಯಾವ ಥರ s minimum ಇದರದ್ದು ಮಿನಿಮಮ್ ವ್ಯಾಲ್ಯೂ ಮತ್ತು ಫಂಕ್ಷನ್ ಹೇಳಬೇಕು. ಸೊ ನಾವು ಇದನ್ನ ಇಂಟರ್ನಲ್ x ಅಲ್ಲಿ ಬರ್ಕೊಳ್ಳಿ. s can write as s is equal to x plus y ನ ಏನು ಬರೀಬೇಕು, y can write as 100 divided by y is equal to 100 divided by x ಅಂತ ಬರುತ್ತೆ. ಇಲ್ಲಿ ನೋಡಿ 100 divided by x ಅಂತ ಬರುತ್ತೆ. ನಾವು ಇದನ್ನು ಡಿಫರೆನ್ಷಿಯೇಟ್ with respect to x. ಅವಾಗ ಏನಾಗುತ್ತೆ, x become ds by dx that is equal to x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 plus 100 keep as it is 1 by x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 1 by x ಡಿಫರೆನ್ಷಿಯೇಟ್ ಮಾಡಿದ್ರೆ differentiation of 1 by x is that is equal to minus 1 divided by x square. ಇದು ಡಿಫರೆನ್ಷಿಯೇಷನ್ ಕಲ್ತಿದ್ದಾರೆ. That is why ಇದನ್ನು 1 divided by x ಇಷ್ಟು ಬರುತ್ತೆ. ಓಕೆ, ನಾವು ಇದನ್ನ ಈಕ್ವಲ್ ಟು 0 ಮಾಡ್ಕೊಳ್ಳೋಣ. ಇದನ್ನ ಈಕ್ವಲ್ ಟು 0 ಮಾಡ್ಕೊಂಡ್ರೆ ಏನು ಬರುತ್ತೆ ನಮಗೆ, ಸೊ ds by dx is equal to 0 ಮಾಡ್ಕೊಂಡ್ರೆ ds by dx equal to 0 ಮಾಡ್ಕೊಂಡಾಗ 1 minus 100 divided by x square equal to 0. ಇದನ್ನ ಆ ಕಡೆ ಕಳಿಸಿ, ಏನಾಗುತ್ತೆ 1 is equal to 100 divided by x square. ಓಕೆ, x square ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, x square is equal to 100 ಆಗುತ್ತೆ. ಅಂದ್ರೆ x ವ್ಯಾಲ್ಯೂ ಏನು ಮಾಡ್ತಾವೆ ನಮಗೆ, x ವ್ಯಾಲ್ಯೂ x is equal to plus 10 ಅಥವಾ x is equal to minus 10 ಬರುತ್ತೆ. ಓಕೆ, ಬಟ್ ಪ್ಲಸ್ 10 ಬಂದಾಗ ಮಿನಿಮಮ್ ಬರುತ್ತೆ, ಪ್ಲಸ್ ಮೈನಸ್ 10 ಬಂದಾಗ ಮಿನಿಮಮ್ ಬರುತ್ತೆ ಅಂತ ಕಂಡುಹಿಡಿಯಬೇಕು. ಸೊ ನಾವೇನು ಮಾಡೋಣ, ಇದನ್ನ ಡಬಲ್ ಡಿಫರೆನ್ಷಿಯೇಟ್ ಮಾಡಿ ds by dx equal to 1 minus 100 divided by x square. Again differentiate with respect to x ಮಾಡಿದ್ರೆ this will become d square y divided by so dx square is equal to 1 ನ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ minus keep as it is. ಮತ್ತೆ 100 ಡಿಗ್ರಿ ನಲ್ಲಿ ಬರ್ಬೇಡಿ 1 divided by x square 1 divided by x square differentiation ಬರುತ್ತೆ. So 1 divided by x square differentiation is okay 1 divided by x square differentiate ಮಾಡಿದ್ರೆ ಏನಾಗುತ್ತೆ minus 1 divided by x square ಬರುತ್ತೆ. So ಮಾಡೋಣ ನೀಟಾಗಿ. So ಇದರಿಂದ x square x to the power differentiation of x to the power minus 1 ಅಂತ x to the power minus 2 differentiation minus 2 into x to the power minus 2 minus 1. This will become minus 2 divided by x to the power 3. So ನಮಗೆ x 1 divided by x square differentiation ಏನಾಗುತ್ತೆ, so minus 1 minus 1 divided minus 2 divided by x to the power 3. ಇದನ್ನು ಫರ್ದರ್ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, so 0 into ಬರ್ಕೊಳ್ಳಿ, so plus into minus this will become plus okay 100 into 2 is 200 divided by x cube. Okay 200 divided by x cube. ಈಗ ನಾವೇನು ಮಾಡೋಣ, ಇದರಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ x is equal to 1 ಸಬ್ಸ್ಟಿಟ್ಯೂಟ್ ಮಾಡಿ, x is equal to 10 ಸಬ್ಸ್ಟಿಟ್ಯೂಟ್ ಮಾಡಿ, x is equal to minus 10 ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಏನೇನು ಬರ್ತದೆ ನೋಡಿ, d square s divided by dx square x is equal to 10 x is equal to 10. So what we will get 200 divided by 10 cube that is equal to 200 divided by 1000 2020 cancel. So what we have to 2 divided by 10. So 2 divided by 10 so that is equal to 1 divided by 1 divided by 5 is positive one. Okay, 1 divided by positive one is f dash of x greater than 0 ಬಂದಾಗ ನಮಗೆ ಏನು ಬರುತ್ತೆ,
ಸೊ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಮಿನಿಮಮ್ ಬರುತ್ತೆ. ಸೊ ಅದು ಬಿಟ್ಬಿಡಿ ಮಿನಿಮಮ್ ಸಮ್ ಈಸ್ ಮಿನಿಮಮ್ ಅಂತ ಬಂದಾಗ ಮಿನಿಮಮ್ ನಮ್ಗೆ ಯಾವಾಗ ಬರುತ್ತೆ ಎಕ್ಸ್ ವ್ಯಾಲ್ಯೂ 10 ತಗೊಂಡಾಗ ನಮ್ಗೆ ಏನು ಬರುತ್ತೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಅಥವಾ ಎಸ್ ಈಸ್ ಮಿನಿಮಮ್ ಎಕ್ಸ್ ಇಸ್ ಈಕ್ವಲ್ ಟು 10. ಎಕ್ಸ್ ಇಕ್ವಲ್ ಟು 10 ಅಂದಾಗ ಎಫ್ ಆಫ್ ಅಥವಾ ಎಸ್ ಮಿನಿಮಮ್ ಬರ್ತಿದೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ 10 ಅಂದಾಗ ಇದರ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಕ್ಸ್ ವ್ಯಾಲ್ಯೂ 10 ಬರ್ತಿದ್ನ ಎಕ್ಸ್ ವ್ಯಾಲ್ಯೂ 10 ಬಂದಾಗ ಇನ್ನೊಂದು ಎಕ್ಸ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಎಷ್ಟು ಬರುತ್ತೆ 100 ಕೊಟ್ಟಿದೆ. ಇದರ ಸಬ್ಸ್ಟಿಟ್ಯೂಟ್ ಮಾಡಿ 10 ಇಂಟು ವೈ ಇಸ್ ಈಕ್ವಲ್ ಟು 100. ಸೊ 0 0 ಗೆಟ್ ಕ್ಯಾನ್ಸಲ್. ವೈ ವ್ಯಾಲ್ಯೂ ಎಷ್ಟು ಬರುತ್ತೆ ಓಕೆ. ಒಂದು ಸೆಂಟೆನ್ಸ್ ಬರುತ್ತೆ ಇಲ್ಲಿ ಜಾಗ ಒಂದು ಸ್ವಲ್ಪ ಸ್ಮಾಲ್ ಮಾಡ್ತಾರೆ. ನಾನು ಲಾಸ್ಟ್ ಇದರಲ್ಲಿ ಬರ್ತಿದ್ದಿಲ್ಲ. ಒಂದು ಸೆಂಟೆನ್ಸ್ ಬರೀಬೇಕು. ಏನಂತ ಬರೀತೀರಾ ಓಕೆ. ಎಕ್ಸ್ ಇಸ್ ಈಕ್ವಲ್ ಟು 10 and y is equal to 10, s is minimum. Okay. So last ಇದನ್ನು ಬರ್ತೀನಿ ನೋಡಿ. ಇಲ್ಲಿ ಬರೀತೀನಿ ನೋಡಿ. ಲಾಸ್ಟ್ ಕ್ವಶನ್ ಅಲ್ಲಿ ಬರ್ದಿಲ್ಲ. ಅಂದ್ರೆ x is equal to 12 and y is equal to 12. S is maximum. Previous question 6th question ಬರ್ಕೊಳ್ಳಿ. ಲಾಸ್ಟ್ ಇದೆ ಬರೀಬೇಕು. ಆಮೇಲೆ 7th question. ಸೊ ಇಲ್ಲಿ ಲಾಸ್ಟ್ ಬರೀಬೇಕು. x is equal to 10, y is equal to our numbers ಕಂಡುಹಿಡಿದ್ರೆ ಅವೇ numbers x 10 and x 12. Now let's see next question. Sorry. Okay, this is same story. Find two positive numbers whose sum is 50 and sum of whose square is minimum. Okay. Again, let us same one. X and y be two numbers. ಈಗ ಏನು ಕೊಟ್ಟಿದ್ದಾರೆ ಅವರು ಎರಡು ನಂಬರ್ ಸಮ್ ಮಾಡಿದಾಗ ಎಷ್ಟು x plus y ಮಾಡಿದಾಗ ಎಷ್ಟು ಬರ್ತಿದೆ ಅಂತ ಹೇಳಿದ್ರೆ 15 ಬರ್ತಿದೆ ಅಂತ ಹೇಳ್ತಿದ್ದಾರೆ. x plus y ಮಾಡಿದಾಗ ಎಷ್ಟು 15 ಬರ್ತಿದೆ ಅಂತ ಹೇಳಿದ್ರೆ ಅವೇ ಆ ನಂಬರ್ನ ನಾವು ಸಮ್ ಮಾಡಿ ಸ್ಕ್ವೇರ್ ಮಾಡಿ ಸಮ್ ಮಾಡಿದಾಗ ಮಿನಿಮಮ್ ಬರ್ತದೆ. ಏನು ಮಾಡೋದು s is equal to ಸ್ಕ್ವೇರ್ ಮಾಡಿ x ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ ಮಾಡಿದಾಗ ಮಿನಿಮಮ್ ಬರ್ತದೆ ಅಂತ ಹೇಳ್ತಾರೆ. ಇದು ಮಿನಿಮಮ್ ಬರಬೇಕಂದ್ರೆ s ಮಿನಿಮಮ್ ಬರಬೇಕಂದ್ರೆ ನಮ್ಗೆ x ವ್ಯಾಲ್ಯೂ ಏನು ಬರುತ್ತೆ y ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಯಬೇಕು. s ಮಿನಿಮಮ್ ಬರಬೇಕಂದ್ರೆ s ವ್ಯಾಲ್ಯೂ ಏನು ಬರಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ x ತಗೊಂಡು x ಸ್ಕ್ವೇರ್ ಪ್ಲಸ್ ಬಟ್ ಇಲ್ಲಿ y ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ x ಅಲ್ಲಿ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡೋಣ ಇದನ್ನ ಏನು ಮಾಡಿ ಇದು ಪ್ಲಸ್ x ಹಾಕೊಂಡು ಏನಾಗುತ್ತೆ y is equal to 15 minus x ಇದೆ. ಓಕೆ ಅಂದ್ರೆ ಏನಾಗುತ್ತೆ ಇಲ್ಲಿ 15 minus x ಹೋಲ್ ಸ್ಕ್ವೇರ್. ಓಕೆ ಎಷ್ಟಾಗುತ್ತೆ. ಸೊ ನಾವು s is equal to now this you can little bit differentiate ಮಾಡಿ ಏನಾಗುತ್ತೆ differentiate with respect to x ಅವಾಗ ಏನಾಗುತ್ತೆ ds by dx that is equal to x square differentiate ಮಾಡಿದಾಗ 2x ಆಗುತ್ತೆ. x square differentiate ಮಾಡಿದಾಗ 2x ಆಗುತ್ತೆ ಪ್ಲಸ್ ಬೈ x ಇದನ್ನ differentiate ಮಾಡಿದಾಗ 2 times of 15 minus x. ಓಕೆ ಆಮೇಲೆ ಇದು ಒಳಗಿನ ಟರ್ಮ್ differentiate ಮಾಡಿ ಒಳಗಿನ ಟರ್ಮ್ differentiate ಮಾಡಿದ್ರೆ 15 ನ differentiate ಮಾಡಿದ್ರೆ 0 ಆಗುತ್ತೆ minus x differentiate ಮಾಡಿದ್ರೆ -1 ಆಗುತ್ತೆ. ಸೊ ನಮಗೆ ಏನು ಬರುತ್ತೆ ಸೊ 2x this will become minus 30 plus 2x ಬರುತ್ತೆ. So this will become 4x minus 30 dx by dx. So dx by dx. Okay, dx by dx equal to 0 ಮಾಡ್ಕೊಳ್ಳಿ. So dx by dx equal to 0 ಮಾಡ್ಕೊಂಡಾಗ so 4x minus 30 equal to 0 ಮಾಡ್ಕೊಂಡಾಗ ನಮಗೆ so ಇದು ಏನು ಬರುತ್ತೆ. ಸೊ ಏನು ಮಾಡಿ ಸೊ ನಮಗೆ 4x minus 30 is equal to 0 ಬರುತ್ತೆ. Okay, minus 30 ಆಗುತ್ತೆ ನಾವು 4x equal to 30. Now x value is equal to 30 divided by 4 that is equal to 250 the 2. So x value is 50 divided by 2 ಬಂತು. x value is 15 divided by so 2 ಬಂತು. ನಾವು ಅಂದ್ರೆ x value 15 divided by 2 ಇದ್ದಾಗ ಇಲ್ಲಿ ಮಿನಿಮಮ್ ಪಾರ್ಟ್ ಮ್ಯಾಕ್ಸಿಮಮ್ ಪಾರ್ಟ್ ಯಾವುದು ಬರುತ್ತೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋಣ ನಮಗೆ x value 15 by 2 ಇದ್ದಾಗ ಅದಕ್ಕೆ ಡಬಲ್ ಡಿಫರೆನ್ಷಿಯೇಟ್ ಮಾಡೋಣ.
ನಮಗೆ ಮಿನಿಮಮ್ ಪಾಯಿಂಟ್ ಕಂಡುಹಿಡಿಯಬೇಕು, ಅದಕ್ಕೋಸ್ಕರ ಡಬಲ್ ಡಿಫರೆನ್ಷಿಯೇಟ್ ಮಾಡಿ. ಸೊ ಒಂದೇ ಪಾಯಿಂಟ್ ಬಂದಿದೆ, ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ತೀವಿ, ಬಟ್ ಸ್ಟಿಲ್ ಮಾಡಿ dx by dx that is equal to 4x minus 30. Okay, differentiate again with respect to x. Then it will become what d square x square d square is equal to x square, that is equal to 4 ಆಗುತ್ತೆ. 4 is greater than 0 ಅಂದ್ರೆ ನಮಗೆ ಏನು ಬರುತ್ತೆ, x is minimum at x is equal to 15 by 2. Okay, at x is equal to x value 15 by 2 ಇದ್ದಾಗ s value ಇದೆ, ಅದಕ್ಕೆ ಇದರ ಸಬ್ಸ್ಟಿಟ್ಯೂಟ್ ಮಾಡಿ. ಏನಾಗುತ್ತೆ, y is equal to 15 minus x value equal to 15 minus 15 by 2, that is equal to again 15 by 2 number. 15 minus 15 by 2 ಅಂದ್ರೆ ನಮಗೆ 15 by 2 ನೇ ಬರುತ್ತೆ. ಸೊ ನಮಗೆ ಏನಾಗುತ್ತೆ, x is equal to 15 by 2 and y is equal to 15 by 2. S is minimum. ಇಷ್ಟು ನೋಟ್ ಮಾಡಿಸ್ತೀನಿ. Shall we go for next question? Next question what we have. I know the same question no, but ಇಲ್ಲಿ ಸ್ವಲ್ಪ ಡಿಫರೆನ್ಸ್ ಕೊಟ್ಟಿದ್ದಾರೆ. ಕ್ಯೂಬ್ಸ್ ಕೊಟ್ಟಿದ್ದಾರೆ, ಈಗ ಸ್ಕ್ವೇರ್ಸ್ ಮಾಡಿಲ್ಲ, ಈಗ ಕ್ಯೂಬ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ ಟೂ ಪಾಸಿಟಿವ್ ನಂಬರ್ಸ್ whose sum is 16. Okay, the same exactly let x and y be two numbers. So ಅಂದ್ರೆ ಅವ್ರ ಕ್ಯೂಬ್ಸ್ ಕೊಟ್ಟಿದ್ದಾರೆ, ಅಂದ್ರೆ s minimum ಅಂದ್ರೆ minimum that is equal to x cube plus y cube. ಇಷ್ಟು ಕೊಟ್ಟಿದ್ದಾರೆ. ಅಂದ್ರೆ ಇನ್ನೊಂದೇನು, x plus y is equal to x plus y is equal to 16. ಇಷ್ಟು ಕೊಟ್ಟಿದ್ದಾರೆ. ನಾವು this ಅಂದ್ರೆ s minimum ಇದ್ದಾಗ x value ಏನು ಬರುತ್ತೆ, y value ಏನು ಬರುತ್ತೆ. So this you take as x cube plus y cube. So s ನ ಡಿಫರೆನ್ಷಿಯೇಟ್ ಮಾಡಿ with respect to x ನ ಡಿಫರೆನ್ಷಿಯೇಟ್ ಫಸ್ಟ್ ಏನು ಮಾಡಿ, if complete equation in terms of x value ಕಂಡುಹಿಡಿಯಬೇಕು. So then it will become out to y is equal to 16 minus 6. So this is written as x cube minus x cube plus 16 minus 6 whole cube. Now differentiate this with respect to x. Then it will become out ds by dx, that is equal to x cube na differentiate ಮಾಡಿದ್ರೆ 3x square plus this 60 ಇದನ್ನ ಡಿಫರೆನ್ಷಿಯೇಟ್ ಮಾಡಿದ್ರೆ 3 times of 16 minus x whole square, ಮತ್ತೆ ಇದು ಒಳಗೆ ಡಿಫರೆನ್ಷಿಯೇಟ್ ಮಾಡಬೇಕು ಅಂತ -1. ಇದು ಮಲ್ಟಿಪ್ಲೈ ಮಾಡಿ ಇದನ್ನ ಮಾಡಿದ್ರೆ 3x square plus ಇದು ಮಲ್ಟಿಪ್ಲೈ ಮಾಡಿ, ಸೊ -3 into 16 is -48 ಆಗುತ್ತೆ. ನೆಕ್ಸ್ಟ್ ಟೈಮ್ ಮಾಡೋಣ. this will become -3 into 60 whole square. ಇದು ಹಂಗೆ ಇಟ್ಕೊಳ್ಳಿ, ಏನು ಮಾಡ್ಕೊಳ್ಳಿ, so minus divided is -3 times of 16 minus 6. ಇಷ್ಟು ಬರ್ಕೊಳ್ಳಿ. ಸೊ ಇದೇನು ds by dx. So ds by dx in what square, ds by dx what square. ನಾವು ಏನು ಮಾಡಿ ಇದನ್ನ equal to 0 ಮಾಡ್ಕೊಳ್ಳಿ. ಸೊ ನಾವು ds by dx equal to 0 ಮಾಡ್ಕೊಂಡಾಗ ಏನಾಗುತ್ತೆ, ds by dx equal to 0 ಮಾಡಿದಾಗ ಸೊ ನಮಗೆ 3x square dx square minus 3 times of 16 minus x square, that is equal to 0. ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡಾಗ ಏನಾಗುತ್ತೆ, 3x square minus 3 into ಇದನ್ನು ಡಿಫರೆಂಟ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬರುತ್ತೆ 60. and instead of taking this what you do, ಇದನ್ನ ಅಕ್ಕ ಕಳಿಸ್ಬೇಕು, ಏನಾಗುತ್ತೆ 3x square ಅಕ್ಕ ಕಳಿಸಿದಾಗ ಏನಾಗುತ್ತೆ, ಅಥವಾ ಮೈನಸ್ ಇದನ್ನ ಕಂಪ್ಲೀಟ್ ಆಗುತ್ತೆ ಪ್ಲಸ್ 3 16 minus x square ಇದು ಆಪ್ಷನ್ ಬರುತ್ತೆ. ನಾವು 3 3 ಕ್ಯಾನ್ಸಲ್ ಆಗಿ ಏನು ಬರುತ್ತೆ, x square ಬರುತ್ತೆ, ಏನು ಬರುತ್ತೆ 16 square ಅಂದ್ರೆ 256 plus x square minus 32x. So x square cancel ಮಾಡಿ ನಮಗೆ 32x ಸಿಗುತ್ತೆ.
32x, that is equal to 256. Okay, so x is equal to 256 divided by 32. Now we have table working. So now 2 1 ja, 2 2 ja, 2 8, 260, 2 how much? 264 ja. So 2 how much? 2 8, 8 1 8 8. So x value is 8. x value 8 ಬಂತು. x ಅಲ್ಲಿ ಒಂದೇ ಪಾಯಿಂಟ್ ಬಂದಿದೆ, ನಾವು ಒಂದೇ ಪಾಯಿಂಟ್ ಮಾತ್ರ ಡೈರೆಕ್ಟ್ ಆಗಿ ಮಾಡಬೇಕು. ಅದರ್ವೈಸ್ ನೋಡೋಣ, ಡಬಲ್ ಡಿಫರೆನ್ಷಿಯೇಟ್ ಮಾಡೋಣ. ಇದನ್ನು ಡಬಲ್ ಡಿಫರೆನ್ಷಿಯೇಟ್ ಮಾಡಿ ಏನಾಗುತ್ತೆ, ಡಬಲ್ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಸೊ ಡಿ ಸ್ಕ್ವೇರ್ ಎಸ್ ಡಿವೈಡೆಡ್ ಬೈ ಡಿ ಎಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಡಬಲ್ 3x ಸ್ಕ್ವೇರ್ ಡಿಫರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಇಟ್ಸ್ 2x ಮೈನಸ್ ಆಫ್ ಮೈನಸ್ 3. ಇದನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ ಸೊ 2 ಟೈಮ್ಸ್ ಆಫ್ 16 minus 6. Okay. 3 ಒಳಗೆ ಡಿಫರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಆಗುತ್ತೆ. ಇನ್ ಡಿಫರೆನ್ಷಿಯೇಟ್ ಮಾಡಿ ಏನು ಬರುತ್ತೆ, ಸೊ ನಾವು ಇದನ್ನು ಡಿಫರೆನ್ಷಿಯೇಟ್ ಮಾಡಿದಾಗ 6x ಪ್ಲಸ್ ಇಂಟು ಮೈನಸ್ ಪ್ಲಸ್ 3 2 6 16 minus 6 ಬರುತ್ತೆ. ಈಗ 8 ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿ 8 ವ್ಯಾಲ್ಯೂಗಳು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ 6x ಪ್ಲಸ್ 16 is right 16 minus 3 minus 6x plus 6x minus 6x cancel. Again, 16 into 16. So that is a positive quantity, right? So after we dash of d square is divided by so dx square and a positive quantity. Positive quantity so x is equal to 8. S is minimum. Okay, S and what the minimum basta. X is equal to 8 is S value basta. So minimum basta. Minimum ಅಂತ ಬಂದಾಗ ನಾವು ಏನು minimum ಅಂತ x value 8 ಇದೆ minimum ಬರುತ್ತೆ. So y value ಏನು ಬರುತ್ತೆ? So y is equal to substitute ಮಾಡಿ. X plus y is equal to 16. X value substitute ಮಾಡಿ 8 plus y 16. ಅಂದ್ರೆ y value ಬರುತ್ತೆ, y value is 8. So ಇದನ್ನ so x value 8 ಇದ್ದಾಗ s is minimum and y value 8 ಇದ್ದಾಗ s is minimum. So two numbers are identical. Two numbers are x is equal to 8 and y is equal to 8. Okay. So in last question ನೋಡಿ ಈ ಕ್ಲಾಸ್ ಇಂದ 3 marks question, last important question. So ಇಲ್ಲಿ ನೋಡಿ ಏನಿದೆ, ಅವರು find the positive numbers x and y same exactly as it is. Okay, ನಾವು ಏನು ಮಾಡೋಣ, ಅವರೇ ಕೊಟ್ಟಿದ್ದಾರೆ, ನಾವು ಕನ್ಸಿಡರ್ ಮಾಡೋದು ಬೇಕಾಗಿಲ್ಲ. x and y value ಅವರೇ ಕೊಟ್ಟಿದ್ದಾರೆ. ಅಂದ್ರೆ x plus y is equal to x plus y is equal to 60 ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಫಂಕ್ಷನ್ ಲಿಮಿಟ್ ಚೇಂಜ್ ಮಾಡಿದ್ದಾರೆ. ಅಂದ್ರೆ ನಾವು s is equal to x into y cube ಅಂತ ತಗೊಂಡಿದ್ದಾರೆ. ಸೊ ನಮಗೆ ಮ್ಯಾಕ್ಸಿಮಮ್ ಅಂದ್ರೆ x ಮ್ಯಾಕ್ಸಿಮಮ್ ಆಗಬೇಕಂದ್ರೆ x ವ್ಯಾಲ್ಯೂ ಏನಿರಬೇಕು, y ವ್ಯಾಲ್ಯೂ ಏನಿರಬೇಕು ಅಂತ ಕಂಡುಹಿಡಿಯಬೇಕು. ಓಕೆ, ಇದನ್ನೇನು ಮಾಡಿ, ಸೊ ದಿಸ್ x in terms of y. x ನೋಡಿ ಎಲ್ಲವೂ in terms of y ಬರೆದಿದೆ. ಈಗ in terms of x ಮಾಡಿ, ಈಗ x in terms of right in terms of y. Why? Because in now in terms of x ಇಟ್ಟಾಗ ನಿಮಗೆ you feel complicated. ನಿಮಗೆ ಬಹಳ ಕಾಂಪ್ಲಿಕೇಟೆಡ್ ಅಂದ್ರೆ ಏನಾಗುತ್ತೆ, 16 minus x whole cube ಆಗುತ್ತೆ. whole cube ಮಾಡ್ಬೇಕಂದ್ರೆ ಮತ್ತೆ ಕಷ್ಟ ಆಗುತ್ತೆ. ದಟ್ ಈಸ್ in terms of y ಇಟ್ಕೊಳ್ಳಿ. ಅದಕ್ಕೆ ಏನಾಗುತ್ತೆ, ಸೊ x ಗೆ ಏನಾಗುತ್ತೆ 60 minus y. ಅವಾಗ ಏನಾಗುತ್ತೆ, s is equal to 60 minus y into y cube. So y cube s is equal to now multiply ಮಾಡಿದಾಗ ಏನಾಗುತ್ತೆ 60 y cube minus y to the power 4. Okay, now this is differentiate with respect to y. Then it will come out, so dx divided by dy that is equal to 60 y cube differentiate ಮಾಡಿದ್ರೆ ಏನಾಗುತ್ತೆ, so 3 into y square minus y to the power 4 4y. So this is equal to 0 1 ds by dy that is equal to 0 1 ಆಗುತ್ತಾ, ಅಥವಾ ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕು. 180 y square minus 4y cube. ಇದನ್ನು equal to 0 ಮಾಡಿದಾಗ ಏನಾಗುತ್ತೆ, 180 y square minus 4y cube equal to 0. ಇವರಲ್ಲಿ ಕಾಮನ್ ಏನಿದೆ, ಕಾಮನ್ y square ಕಾಮನ್ 180 minus 4y ಬರುತ್ತೆ. that is equal to 0. Okay, y value equal to 0 ಆಗುತ್ತೆ. ಇನ್ನೊಂದು 180 minus 4y equal to 0. ಅಂದ್ರೆ ಇದನ್ನು ಸಾಲ್ವ್ ಮಾಡಿದಾಗ 4y is equal to 180. Okay,
y is equal to 180 divided by 4. 290 is 2 2 is 2 1 is 245. ಅಂದರೆ y ವ್ಯಾಲ್ಯೂ ಏನು ಬರ್ತದೆ. ಸೊ y ವ್ಯಾಲ್ಯೂ ನಮಗೆ 0 ಬರ್ತದೆ, ವ್ಯಾಲ್ಯೂ y ವ್ಯಾಲ್ಯೂ 45 ಬರ್ತದೆ. ಓಕೆ, ಸೊ ಇಲ್ಲಿ ನೋಡಿ ಡೈರೆಕ್ಟ್ y ವ್ಯಾಲ್ಯೂ 0 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಸೊ 0 ಬಂದ್ಬಿಡುತ್ತೆ. 0 ಅಂದ್ರೆ ಮ್ಯಾಕ್ಸಿಮಮ್ ಮಿನಿಮಮ್ ವ್ಯಾಲ್ಯೂ ಅಂತ ಫಂಕ್ಷನ್ ಬರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, y ವ್ಯಾಲ್ಯೂ ಟೇಕ್ ಇಟ್ ಆಸ್ 45 ಅಂಡ್ y value 0 substitute ಮಾಡಿದಾಗ y value is 0. So this can't be possible. Why? Because y value 0 substitute ಮಾಡಿದಾಗ s is minimum. S is minimum. ನಾವು ಏನು ಕಂಡುಹಿಡಿಯಬೇಕು, maximum ಕಂಡುಹಿಡಿಯಬೇಕು. So let y is equal to 0, s is minimum. So ಅಂತ ಬರೆದು ಇದನ್ನು ಬರೆದ್ಬಿಡು. So y is equal to 45, s is maximum. S y value ಏನಿರುತ್ತೆ, x value y value 4 ಇದ್ದಾಗ s value maximum ಆಗುತ್ತೆ. ಸೊ y value ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ, x plus y is equal to 60. So x plus 55 that is equal to 60 plus 45 ತಗೊಂಡ್ರೆ ಏನಾಗುತ್ತೆ, 60 minus 45 that is equal to 50. ಅಂದ್ರೆ x value ಏನಾಗುತ್ತೆ, 15 ಆಗುತ್ತೆ. ಸೊ ಅಂದ್ರೆ y value 45, x value ಏನಾಗುತ್ತೆ 15 ಆಗುತ್ತೆ. ಸೊ at these 2 points ಅಂದ್ರೆ so you should write s is maximum at x is equal to 15 and y is equal to 6. So at x is equal to 15 and y is equal to 45, s is maximum. ಎಷ್ಟು ಬರುತ್ತೆ, ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ ಆನ್ಸರ್. ಓಕೆ, ನೀವು ಕೇರ್ಫುಲ್ ಆಗಿ ಮಾಡಿ. ಸೊ 3 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್. ಇವೆಲ್ಲ ಕ್ವಶನ್ಸ್ ಈಸಿಯಾಗಿ ಮಾಡಿಬಿಟ್ರೆ ಸೊ ನಿಮ್ಗೆ 3 ಮಾರ್ಕ್ಸ್ ಇದೆ. ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇವೇ ಕ್ವಶನ್ಸ್ ಕೇಳಿ, ಇನ್ಪುಟ್ ಮತ್ತು ಬೇರೆ ಯಾವ ಕ್ವಶನ್ಸ್ ಕೇಳಲ್ಲ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳೋಣ. ಥ್ಯಾಂಕ್ ಯು.